ಅದು ದಿವ್ಯವಾದದ್ದು. ಅದೇ ರೀತಿಯಲ್ಲಿ ಅವನ ಭಗವಂತನ ಹುಟ್ಟು ಮತ್ತು ಸಾವು ಅನ್ಬಾರ್ದು, ಆಕ್ಚುಲಿ ಭಗವಂತನ ಹುಟ್ಟು ಹಾಗೂ ಅವನ ನಿರ್ಗಮನ ಎರಡು ದಿವ್ಯವಾದದ್ದು. ಹಾಗೆ ಅವನ ಭಕ್ತನ ಅವತಾರ ಮತ್ತೆ ನಿರ್ಗಮನ ಎರಡೂ ಕೂಡ ಅದು ಕೂಡ ಏನು ದಿವ್ಯವಾದದ್ದು ಅನ್ನೋದನ್ನ ನಿನ್ನೆ ನಾವು 29ನೇ ಶ್ಲೋಕದಿಂದ ತಿಳ್ಕೊಂಡ್ವಿ. ಅವೆರಡರಲ್ಲೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಅಲ್ವಾ. ಸೊ ಈಗ ನಾವು 30ನೇ ಶ್ಲೋಕ ತಗೋಬೇಕು. ಓಕೆ, ಹರೇ ಕೃಷ್ಣ. ಶ್ಲೋಕ 30. ಸಹಸ್ರಯುಗ ಪರ್ಯಂತೆ ಉತ್ಥಾಯೇದಂ ಸಿಸೃಕ್ಷತಃ ಮರೀಚಿಮಿಶ್ರಾ ಋಷಯಃ ಪ್ರಾಣೇಭ್ಯೋಹಂ ಚ ಜಗ್ನಿರೇ. ಸಹಸ್ರ 1,000 ಯುಗ. ಯುಗ ಅಂದ್ರೆ 43,20,000 ವರ್ಷಗಳು. ಪರ್ಯಂತೆ ಅವಧಿಯ ಕೊನೆಯಲ್ಲಿ, ಉತ್ಥಾಯ ಮುಗಿಯಲು, ಇದನ್ನು ಸಿಸೃಕ್ಷತಃ ಪುನಃ ಸೃಷ್ಟಿಸಲು ಬಯಸಿ, ಮರೀಚಿ ಮಿಶ್ರಾಹ ಮರೀಚಿಯೇ ಮೊದಲಾದ ಋಷಿಗಳು, ಋಷಯ ಋಷಿಗಳೆಲ್ಲರೂ, ಪ್ರಾಣೇಭ್ಯ ಭಗವಂತನ ಇಂದ್ರಿಯಗಳಿಂದ, ಅಹಂ ನಾನು, ಚ ಕೂಡ, ಜಗ್ನಿರೇ ಕಾಣಿಸಿಕೊಂಡೆವು. ನೋಡಿ, ಇಲ್ಲಿ ಒಂದು ವಿಷಯ ನಾವು ಗಮನಿಸ್ಬೇಕಾಗಿದ್ದು ಅಂದ್ರೆ, ಇಲ್ಲಿ ಪ್ರಳಯ ಯಾವ ರೀತಿ ಆಯಿತು ಮತ್ತೆ ಸೃಷ್ಟಿ ಕಾರ್ಯ ಯಾವ ರೀತಿ ಆಯಿತು ಅಂತ ಅಲ್ವಾ. ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ಕಲ್ಪಾಂತದಲ್ಲಿ ದೇವೋತ್ತಮ ಪುರುಷನಾದ ಭಗವಾನ್ ನಾರಾಯಣನು ಪ್ರಳಯ ಜಲದಲ್ಲಿ ಶಯನ ಮಾಡಿದಾಗ ಬ್ರಹ್ಮದೇವನು ಸಕಲ ಸೃಷ್ಟ್ಯಾತ್ಮಕ ಮೂಲಾಂಶಗಳೊಂದಿಗೆ ಭಗವಂತನನ್ನು ಪ್ರವೇಶಿಸತೊಡಗಿದನು. ಆಗ ನಾನು ಭಗವಂತನ ಉಚ್ಛ್ವಾಸದ ಮೂಲಕ ಅವನೊಳಗೆ ಪ್ರವೇಶಿಸಿದನು. ಅಂದ್ರೆ ಇದು ನಾರದರು ತಮ್ಮ ಅನುಭವವನ್ನ ತಿಳಿಸ್ತಾ ಇದ್ದಾರೆ, ಅವರು ನಡೆದಿದ್ದನ್ನ ತಿಳಿಸ್ತಾ ಇದ್ದಾರೆ. ಅಂದಮೇಲೆ ಈ ಪ್ರಳಯ ಅನ್ನೋದು ಆಗತ್ತೆ, ಭೂಮಂಡಲ ಸೃಷ್ಟಿ ಕಾರ್ಯ ಆಗತ್ತೆ. ಸೃಷ್ಟಿ ಕಾರ್ಯದ ಜೊತೆ ಪ್ರಳಯನೂ ಇದೆ, ಸೃಷ್ಟಿ ಆದ್ಮೇಲೆ ಅದು ಪ್ರಳಯನೂ ಆಗತ್ತೆ. ಇದೆಲ್ಲವೂ ಆಗಲೇ ಎಲ್ಲವೂ ಒಂದು ಪ್ರೋಗ್ರಾಮ್ಡ್ ಅಂತಾರಲ್ಲ, ಇದೆಲ್ಲವೂ ನಿಶ್ಚಿತವಾದದ್ದಾಗಿದೆ. ಯಾವುದೂ ಸಹ ಇಲ್ಲಿ ಒಂದು ಇದರಲ್ಲಿ ಅಕಸ್ಮಾತ್ ಆಗಿ ಆಗುವಂಥದ್ದು ಅಲ್ಲ. ಅದನ್ನ ನಾವು ಇಲ್ಲಿಂದ ಅರ್ಥ ಮಾಡ್ಕೋಬಹುದು ಅಲ್ವಾ. ಅಕಸ್ಮಾತ್ ಆಗಿ ಆಗೋದಾದ್ರೆ ಇಷ್ಟು ಪ್ಲಾನ್ಡ್ ಆಗಿದ್ರೆ, ಇಷ್ಟು ಚೆನ್ನಾಗಿ ಈ ಟೈಮ್ನಲ್ಲಿ ಇಷ್ಟು ವರ್ಷಗಳ ಕಾಲ ಆದ ತಕ್ಷಣ ಹಿಂಗೆ ಪ್ರಳಯ ಇಲ್ಲಿ ಕೊಡ್ತಾರಲ್ವಾ. ಇಷ್ಟು ವರ್ಷಗಳ ಕಾಲ ಆದ್ಮೇಲೆ ಭಗವಂತನ ಸಂಕಲ್ಪದ ಮೇಲೆ ಪುನಃ ಸೃಷ್ಟಿ ಕಾರ್ಯ ಆರಂಭ ಆಯಿತು. ಅಂದ್ರೆ ಭಗವಂತನ ಸಂಕಲ್ಪದ ಮೇಲೆ ಎಲ್ಲವೂ ನಿಂತಿದೆ ಅಷ್ಟೇ ಹೊರತು ಯಾವುದೂ ಸಹಿತ ತಾನೇ ತಾನಾಗಿ ಆಗುವಂಥದ್ದು ಅಲ್ಲ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು. ಆಯ್ತಾ. ಸೊ ಇಲ್ಲಿ ಫಸ್ಟು ಹಿಂದಿನ ಶ್ಲೋಕದಲ್ಲಿ ಅವರು ಹೇಗೆ ಭಗವಂತನ ಶರೀರದೊಳಗೆ ಬ್ರಹ್ಮನಿಂದ ಹಿಡಿದು ಎಲ್ಲ ಜೀವರಾಶಿಗಳು ಪ್ರಳಯ ಕಾಲದಲ್ಲಿ ಕಾರಣ ಜಲದಲ್ಲಿ ಭಗವಂತ ಪವಡಿಸಿದ್ದ. ಆಗ ಅವನ ಉಚ್ಛ್ವಾಸ ನಿಶ್ವಾಸ, ನಿಶ್ವಾಸ ಅಂದ್ರೆ ಹೊರಗೆ ಬಿಡೋದು, ಉಚ್ಛ್ವಾಸ ಒಳಗೆ ಎಳ್ಕೊಳ್ಳೋದು. ಅವನು ಒಂದು ಉಸಿರನ್ನ ಒಳಗೆ ತಗೊಂಡ ತಕ್ಷಣ ಎಲ್ಲ ಜೀವರಾಶಿಗಳು ಅವನೊಳಗೆ ಹೋಗಿ ಸೇರ್ಕೊಂಡು, ಎಲ್ಲವೂ ಪ್ರತಿಯೊಂದು ಇಡೀ ಸೃಷ್ಟಿ ಅವನ ಒಳಗೆ ಹೋಗಿ ಸೇರ್ಕೊಂತು. ಬರೀ ಸೃಷ್ಟಿ ಅಂದ್ರೆ ಬರೀ ನಮ್ಮ ಒಂದು ಭೂಮಂಡಲ ಅಲ್ಲ, ಇಡೀ ಎಲ್ಲ ಸೃಷ್ಟಿಗಳು, ಎಲ್ಲ ಭೂಮಂಡಲ ಗ್ರಹಗಳು, ಎಲ್ಲ ಗ್ರಹ ವ್ಯೂಹಗಳು ಎಲ್ಲವೂ ಅವನೊಳಗೆ ಹೋಗಿ ಸೇರ್ಕೊಳ್ಳತ್ತೆ. ಅದು ಹೆಂಗೆ ಆಗತ್ತೆ? ಇಲ್ಲಿ ನಾರದರು ಅದನ್ನ ನೋಡಿದವರು, ಅನುಭವಿಸಿದವರು ಹೇಳ್ತಾ ಇದ್ದಾರೆ. ಬ್ರಹ್ಮ ಒಳಗೆ ಹೋಗಿದ ತಕ್ಷಣ ಅವನ ಹಿಂದೆ ಇವರೆಲ್ಲರೂ ಹೊಟ್ಟೋದ್ರು, ಭಗವಂತನ ದೇಹದೊಳಗೆ ಹೋಗಿ ಸೇರ್ಕೊಂಡ್ರು. ಇದೇ ರೀತಿ ಎಲ್ಲ ಜೀವಿಗಳು ಸಹ ಕಲ್ಪಾಂತದಲ್ಲಿ, ಅಂದ್ರೆ ಯಾವಾಗ ಪ್ರಳಯ ಆಗತ್ತೋ ಆಗ
ಇರುವ ಜೀವಿಗಳು, ಎಲ್ಲ ಜೀವರಾಶಿಗಳು ಎಲ್ಲವೂ ಭಗವಂತನ ದೇಹದೊಳಗೆ ಹೋಗಿ ಸೇರ್ಕೊಳ್ಳತ್ವೆ. ಆಯ್ತಾ? ನೆಕ್ಸ್ಟ್ ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ, ಇಲ್ಲಿ 4,320,000,000 ಸೌರ ವರ್ಷಗಳ ಬಳಿಕ, ಸೌರ ವರ್ಷಗಳು ಸೋಲಾರ್ ಇಯರ್ಸ್ ಅಂತ ಹೇಳ್ತಾರೆ. ಒಂದು ಸೌರ ವರ್ಷ ಅಂದ್ರೆ ಏನು ಅಂದ್ರೆ ಒಂದು ಅಂದ್ರೆ ಇದು ಸ್ವಲ್ಪ ಈಗಿನ ವಿಜ್ಞಾನಿಗಳು ಅವರ ಒಂದು ಪ್ರಕಾರ ಸೌರ ವರ್ಷ ಅಂತಂದ್ರೆ ಸೂರ್ಯನ ಬೆಳಕು ಸೂರ್ಯನಿಂದ ಭೂಮಿಗೆ ಏನು ರೀಚ್ ಆಗಕ್ಕೆ, ಸೇರಕ್ಕೆ ಎಷ್ಟು ದೂರ ಇದೆಯೋ ಆ ಒಂದು ಡಿಸ್ಟೆನ್ಸ್ ಅಥವಾ ಆ ಸ್ಪೀಡ್ ಅಲ್ಲ ಅನ್ಸುತ್ತೆ, ಆ ಡಿಸ್ಟೆನ್ಸ್ ನ ಸೌರ ವರ್ಷ ಅಂತ ಕರೀತಾರೆ. ಅದನ್ನ ನಾನು ಬೇಕಿದ್ರೆ ನೆಕ್ಸ್ಟ್ ಇದ್ರಲ್ಲಿ ನೋಡಿ ಹೇಳ್ತೀನಿ. ಸೊ ಅಷ್ಟು ಇಲ್ಲಿ 4,320,000,000 ಸೌರ ವರ್ಷಗಳ ಬಳಿಕ ಅಷ್ಟು ವರ್ಷ ಕಾಲ ಅವರು ಭಗವಂತನ ದೇಹದ ಒಳಗೆ ಇದ್ದರು, ಅವನ ಒಳಗೆ ಸೇರ್ಕೊಂಡಿದ್ರು. ಅದಾದ ಮೇಲೆ ಭಗವಂತ ಸಂಕಲ್ಪ ಮಾಡ್ದ ಪುನಃ ಸೃಷ್ಟಿ ಮಾಡಬೇಕು ಅಂತ. ಆಗ ಬ್ರಹ್ಮದೇವನು ಮತ್ತೆ ಸೃಷ್ಟಿಗಾಗಿ ಜಾಗೃತನಾದಾಗ ಭಗವಂತನ ದಿವ್ಯ ದೇಹದಿಂದ ಮರೀಚಿ, ಅಂಗೀರ, ಅತ್ರಿ ಮತ್ತು ಇತರ ಎಲ್ಲ ಋಷಿಗಳು ಸೃಷ್ಟಿಗೊಂಡರು. ಸೊ ಪುನಃ ಭಗವಂತ ಸೃಷ್ಟಿ ಕಾರ್ಯವನ್ನ ಮಾಡ ಬಯಸಿದಾಗ ಮೊಟ್ಟ ಮೊದಲಿಗೆ ಬರೋನ್ ಯಾರು? ಬ್ರಹ್ಮ. ಕಾರಣೋದಕ ಶಾಯಿ ವಿಷ್ಣುವಿನ ನಾಭಿಯಿಂದ ಹೊರಬರೋನು ಬ್ರಹ್ಮ. ಸೊ ಬ್ರಹ್ಮ ಬಂದ ತಕ್ಷಣ ಸೃಷ್ಟಿ ಕಾರ್ಯ ಆರಂಭವಾಗುತ್ತೆ. ಆಗ ಅವನು ಮರೀಚಿ, ಅಂಗೀರ, ಅತ್ರಿ ಎಲ್ಲರೂ ಎಲ್ಲ ಋಷಿಗಳು ಕೂಡ ಸೃಷ್ಟಿಯಾಗ್ತಾರೆ. ಅವರೆಲ್ಲರೂ ಭಗವಂತನ ದೇಹದಿಂದ ಅಂದ್ರೆ ಬ್ರಹ್ಮನ ಒಂದು ಇದರಿಂದ ಬರ್ತಾರೆ. ಆಗ ಅವರೊಂದಿಗೆ ನಾನು ಆವಿರ್ಭವಿಸಿದೆ. ಸೊ ಆಗ ಅವ್ರ ಜೊತೆಗೆ ಯಾರು ಬಂದ್ರು? ನಾರದರು ಕೂಡ ಹೊರಬಂದ್ರು. ಸೊ ಹೀಗೆ ಕಲ್ಪ ಅಂತ್ಯದಲ್ಲಿ ಭಗವಂತನ ದೇಹದೊಳಗೆ ಹೋಗಿ ಸೇರ್ಕೊಂಡವರು ಪುನಃ ಸೃಷ್ಟಿ ಕಾರ್ಯ ಆರಂಭವಾದಾಗ ಅವರು ಭಗವಂತನ ದೇಹದಿಂದ ಅಂದ್ರೆ ಬ್ರಹ್ಮನ ಸೃಷ್ಟಿ ಕಾರ್ಯದ ಮೂಲಕ ಹೊರಬಂದರು. ಅರ್ಥ ಆಯ್ತಾ? ಅಂದ್ರೆ ಹೇಗೆ ಮಹತ್ತತ್ವ ಒಂದನ್ನ ಸೃಷ್ಟಿ ಮಾಡಿ ಮಹತ್ತತ್ವದಲ್ಲಿ ಎಲ್ಲ ಜೀವರಾಶಿಗಳನ್ನ ಇಡ್ತಾನೆ ಭಗವಂತ. ಆ ಮಹತ್ತತ್ವದಿಂದ ಜೀವರಾಶಿಗಳು ಅಂದ್ರೆ ಅಲ್ಲಿ ಎಲ್ಲ ಮನಸ್ಸು, ಬುದ್ಧಿ, ಅಹಂಕಾರ ಇದೆಲ್ಲವೂ ಸೃಷ್ಟಿಗೊಂಡು ಇದೆಲ್ಲವೂ ಸೇರಿ ಒಂದು ಜೀವಿಗೆ ಒಂದು ಜೀವಿಗೆ ಅದರ ಒಂದು ಸಂಪರ್ಕ ಆಗಿ ನಂತರ ಅದು ಸೃಷ್ಟಿಯಾಗಿ ಭೂಮಿಗೆ ಬರುತ್ತೆ. ಸೊ ಬ್ರಹ್ಮದೇವನ ಜೀವನದಲ್ಲಿ ಒಂದು ದಿನದ ಅವಧಿ ಎಂದರೆ 4,320,000,000 ಸೌರ ವರ್ಷಗಳು. ಬ್ರಹ್ಮದೇವರ ಜೀವನದಲ್ಲಿ ಅವ್ರದ್ದು ಒಂದು ದಿನ, ನಾವು ಹೋದ ಒಂದು ಕ್ಲಾಸ್ನಲ್ಲೂ ಇದನ್ನ ಚರ್ಚೆ ಮಾಡಿದ್ವಿ ಅಲ್ವಾ? ಒಂದು ದಿನ ಅಂತ ಅಂದ್ರೆ ಒಂದು ಬೆಳಗಿನ ಹೊತ್ತು ಅಂದ್ರೆ ಬ್ರಹ್ಮನ ಒಂದು ಬೆಳಗು ಅಂತ ಅಂದ್ರೆ ಅದು 1000 ಆವರ್ತಗಳು. ಒಂದು ಅಂದ್ರೆ 4 ಯುಗಗಳ 1000 ಆವರ್ತಗಳು. ಸತ್ಯ, ತ್ರೇತ, ದ್ವಾಪರ, ಕಲಿ. ಸತ್ಯಯುಗ ಎಷ್ಟು ವರ್ಷ ಕಾಲ ಇರುತ್ತೆ ಅಂತಂದ್ರೆ ಈಗ ನಾವೆಲ್ಲರೂ ಬೇಡ ಅದೆಲ್ಲ ಇನ್ನೊಂದ್ಸತಿ ಹೇಳ್ತೀನಿ, ಒಂದೇ ನಿಮಿಷ ಅದು ಕೊಂಡಿದೆ. ಓಕೆ, ಒಂದೇ ಒಂದು ನಿಮಿಷ.
ಇಲ್ಲಿ ಸತ್ಯಯುಗ ಅಂದ್ರೆ ಅದು 1728 ವರ್ಷಗಳು. ಅಂದ್ರೆ ಇಲ್ಲಿ 1,728,000 ವರ್ಷಗಳು. ಇದು ಸತ್ಯಯುಗದ ಅವಧಿ. ನೋಡಿ, ನಾವೆಲ್ಲ ಎಷ್ಟು ಮಾಲೆ ಜಪ ಮಾಡ್ತೀವಿ? ಮಿನಿಮಮ್ ದೀಕ್ಷೆ ತಗೊಂಡಾಗ 16 ಇಂಟು 1000, 16 ಮಾಲೆಗಳು ಅಂದ್ರೆ 108. ಒಂದು ಮಾಲೆ 108, 16 ಮಾಲೆ ಅಂದ್ರೆ 108 ಇಂಟು 16 1728. ಸೊ ಆ 1728 ಇಂಟು 1000 ಮಾಡಿದ್ರೆ ಅದು ಸತ್ಯಯುಗದ ಅವಧಿ. ಗೊತ್ತಾಯ್ತಾ? ತ್ರೇತಾಯುಗದ ಅವಧಿ ಬಂದು 1,296,000 ವರ್ಷಗಳು. ಅಂದ್ರೆ 12 ಮಾಲೆ ಜಪದ ಸಂಖ್ಯೆ. 12 ಮಾಲೆ ಅಂತಂದ್ರೆ 108 ಇಂಟು 12, ಅದು ಮಾಡಿದ್ರೆ ನಿಮ್ಗೆ 1296 ಬರುತ್ತೆ. ಅದು ಇಂಟು 1000 ರೂಪಾಯಿ, 1000 ಮಾಡಿದ್ರೆ ಎಷ್ಟು ಬರುತ್ತೋ ಅದು ತ್ರೇತಾಯುಗದ ಅವಧಿ. ದ್ವಾಪರ ಯುಗದ ಅವಧಿ 8 ಮಾಲೆ ಇಂಟು 8 ಇಂಟು 108, ಅದು 864 ಬರುತ್ತೆ ಇಂಟು 1000. ಸೊ 864,000 ವರ್ಷಗಳು. ಕಲಿಯುಗದಲ್ಲಿ ಒಂದು ನಿಮಿಷ, ಕಲಿಯುಗದಲ್ಲಿ 4 ಮಾಲೆ ಜಪ ಎಷ್ಟು? 4 ಇಂಟು 108 ಎಷ್ಟಾಗತ್ತೆ? 432 ಆಗತ್ತೆ ಇಂಟು 1000. ಸೊ 432,000 ಅಂದ್ರೆ 4,32,000 ವರ್ಷಗಳು. ಸೊ ಇದು ಏನು, ಒಂದೊಂದು ಯುಗದ ಅವಧಿ ಇಷ್ಟು. ಈ ಎಲ್ಲವನ್ನ ಕೂಡಿದಾಗ ಬರೋದು 4,320,000 ವರ್ಷಗಳು. ಆಯ್ತಾ? ಇದನ್ನ ಒಂದು ದಿವ್ಯ ಯುಗ ಅಂತ ಕರೀತಾರೆ. ಸೊ ಇದು ಬ್ರಹ್ಮನ ಒಂದು ದಿನ, ಅಂದ್ರೆ ಬೆಳಗು ಮತ್ತು ರಾತ್ರಿ. ಆಯ್ತಾ? ಇದನ್ನ ಒಂದು ಕಲ್ಪ ಅಂತ ಕರೀತಾರೆ. ಆ ತರ ಇರುವಾಗ ಬ್ರಹ್ಮನಿಗೆ 100 ವರ್ಷಗಳ ಕಾಲ ಆಯುಸ್ಸು. ಸೊ ಅವನ ಒಟ್ಟು ಆಯುಸ್ಸು ಎಷ್ಟು ಬರುತ್ತೆ ಅಂತಂದ್ರೆ 311 ಟ್ರಿಲಿಯನ್ 40 ಬಿಲಿಯನ್ ವರ್ಷಗಳು. ಇದು ಬ್ರಹ್ಮನ ಆಯುಸ್ಸು. ಸೊ ಅವನ ಆಯುಸ್ಸು ಯಾವಾಗ ಮುಗಿಯುತ್ತೋ ಆಗ ದೊಡ್ಡ ಪ್ರಳಯ ಆಗುತ್ತೆ. ಸೊ ಇಲ್ಲಿ ಬ್ರಹ್ಮನ ಜೀವನದ ಒಂದು ದಿನದ ಅವಧಿ ಅದನ್ನ ಕೊಟ್ಟಿದ್ದಾರೆ, 1000 ವರ್ಷಗಳು. ನಾ ಈಗ ಹೇಳದ್ನಲ್ಲ ಹಾಗೆ ಸೇಮ್ ಅದೇನೇನೆ, 4,320,000,000 ಸೌರ ವರ್ಷಗಳು. ಈ ಅವಧಿಯಲ್ಲಿ ಬ್ರಹ್ಮದೇವ ತನ್ನನ್ನು ಉತ್ಪತ್ತಿ ಮಾಡುವ ಗರ್ಭೋದಕಶಾಹಿ ವಿಷ್ಣುವಿನ ದೇಹದೊಳಗೆ ಯೋಗ ನಿದ್ರೆಯಲ್ಲಿ ವಿಶ್ರಾಂತಿ ಪಡೆಯುವನು. ಸೊ ಅಂದ್ರೆ ಈ ಒಂದು ಪ್ರಳಯ ಆದಾಗ ಎಲ್ಲ ಜೀವಿಗಳು ಭಗವಂತನ ದೇಹದೊಳಗೆ ಹೋಗಿ ಸೇರ್ಕೊಳ್ತಾರೆ. ಬ್ರಹ್ಮನ ಆದಿಯಾಗಿ ಬ್ರಹ್ಮನಿಂದ ಹಿಡಿದು ಪ್ರತಿಯೊಂದು ಜೀವರಾಶಿನೂ ಭಗವಂತನ ದೇಹದೊಳಗೆ ಹೋಗಿ ಸೇರ್ಕೊಳ್ತಾರೆ. ಆಗ ಅವ್ರೇನ್ ಮಾಡ್ತಾರೆ, ಅಲ್ಲಿ ಭಗವಂತ ಗರ್ಭೋದಕಶಾಹಿ ವಿಷ್ಣುವಿನ ದೇಹದೊಳಗೆ ಯೋಗ ನಿದ್ರೆಯಲ್ಲಿ ವಿಶ್ರಾಂತಿ ಪಡೆಯುವನು. ಆಗ ಬ್ರಹ್ಮ ಏನ್ ಮಾಡ್ತಾನೆ, ಒಳಗೆ ಹೋಗಿ ಅವನು ಕೂಡ ವಿಶ್ರಾಂತಿ, ಅವನಿಗೆ ಯೋಗ ನಿದ್ರೆಯಲ್ಲಿ ತೊಡಗ್ತಾನೆ. ಭಗವಂತನು ಯೋಗ ನಿದ್ರೆ ಮಾಡ್ತಾನೆ, ಅವನ ಜೊತೆಗೆ ಜೀವಿಗಳು ಕೂಡ, ಅದರಲ್ಲೂ ಬ್ರಹ್ಮದೇವರು ಕೂಡ ಯೋಗ ನಿದ್ರೆಯನ್ನ ಮಾಡ್ತಾರೆ. ಹೀಗೆ ಬ್ರಹ್ಮದೇವನ ಯೋಗ ನಿದ್ರೆಯ ಅವಧಿಯ ಬಳಿಕ ಭಗವಂತನ ಸಂಕಲ್ಪದ ಮೇರೆಗೆ ಬ್ರಹ್ಮದೇವನ ಪಾರುಪತ್ಯದ ಮೂಲಕವೇ ಮತ್ತೆ ಸೃಷ್ಟಿ ನಡೆಯುತ್ತದೆ. ಆಯ್ತಾ? ಪುನಃ ಬ್ರಹ್ಮನ ಅಂದ್ರೆ ಆ ಯೋಗ ನಿದ್ರೆ ಅವಧಿ ಮುಗೀತು, ಅವನಿಗೆ ಎಚ್ಚರ ಆದ ಸಮಯದಲ್ಲಿ ಪುನಃ ಭಗವಂತ ಸಂಕಲ್ಪ ಮಾಡ್ತಾನೆ, ಇವನಿಂದ ಸೃಷ್ಟಿ ಕಾರ್ಯ ಆಗಬೇಕು ಅಂತ. ಸೊ ಪುನಃ ಬ್ರಹ್ಮನ ಒಂದು ಪಾರುಪತ್ಯದ ಮೂಲಕವೇ, ಪಾರುಪತ್ಯ ಅಂದ್ರೆ ಅವನ ಒಂದು ಕೈವಾಡ ಅಥವಾ ಅವನ ಒಂದು ಇದ್ರ ಮೇಲೇನೆ,
ಅಂದ್ರೆ ಅವನಿಂದಾನೇ ಸೃಷ್ಟಿ ಕಾರ್ಯ ಆರಂಭ ಆಗುತ್ತೆ. ಅವನಿಂದ ಅಂದ್ರೆ ಭಗವಂತನ ಸಂಕಲ್ಪದಿಂದ ಅಂತ ಹೇಳಿದ್ದಾರೆ. ಭಗವಂತ ಸಂಕಲ್ಪ ಮಾಡಿದ್ರೆ ಮಾತ್ರ ಅವನು ಮಾಡಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಆಗೋದಿಲ್ಲ. ಆಯ್ತಾ? ಸೊ ಹಾಗೆ ಸೃಷ್ಟಿ ಕಾರ್ಯವನ್ನ ಪುನಃ ಆರಂಭ ಮಾಡ್ತಾನೆ. ಆಗ ಮತ್ತೆ ಮಹರ್ಷಿಗಳು ಭಗವಂತನ ದಿವ್ಯ ದೇಹದ ವಿವಿಧ ಅಂಗಗಳಿಂದ ಆವಿರ್ಭವಿಸುತ್ತಾರೆ. ಆಗ ಎಲ್ಲರೂ ಪುನಃ ಹುಟ್ಟುತ್ತಾರೆ. ಇಲ್ಲಿ ಬ್ರಹ್ಮ ಒಮ್ಮೆ ಭಗವಂತನ ದೇಹದೊಳಗೆ ಹೋಗ್ತಾನೆ, ಪುನಃ ಬ್ರಹ್ಮ ಹುಟ್ಟುತ್ತಾನೆ ಅಂತ ಕೊಟ್ಟಿದೆ. ಒಂದು ವಿಚಾರ ನಾವಿಲ್ಲಿ ತಿಳ್ಕೊಬೇಕು ಅಂತಂದ್ರೆ, ಒಳಗೆ ಹೋದ ಬ್ರಹ್ಮ ಅವನೇ ಪುನಃ ಬ್ರಹ್ಮನಾಗಿ ಬರ್ತಾನೆ ಅಂತ ಏನು ಇಲ್ಲ. ಬ್ರಹ್ಮ ಅನ್ನೋದು ಒಂದು ಪೋಸ್ಟ್, ಆಯ್ತಾ, ಒಂದು ಸ್ಥಾನ ಅಷ್ಟೇ. ಆ ಸ್ಥಾನಕ್ಕೆ ಯಾರು ಬೇಕಾದರೂ ಏರಬಹುದು. ಈಗ ಹೇಗೆ ಪ್ರೈಮ್ ಮಿನಿಸ್ಟರ್ ಅನ್ನೋದು ಒಂದು ಸ್ಥಾನನೋ, ಆ ಸ್ಥಾನಕ್ಕೆ ನರೇಂದ್ರ ಮೋದಿ ಅನ್ನೋರು ಆ ಸ್ಥಾನದಲ್ಲಿ ಇದ್ದಾರೆ. ಅವರನ್ನು ನೋಡುವಾಗ ಓ ಪ್ರೈಮ್ ಮಿನಿಸ್ಟರ್ ಅಥವಾ ಇವರೇ ಪ್ರಧಾನಮಂತ್ರಿ ಅಂತ ಗುರುತಿಸ್ತಾರೆ ಅಲ್ವಾ. ಪ್ರಧಾನಮಂತ್ರಿ ಅಂತ ಹೇಳ್ತಾರೆ, ಅವ್ರನ್ನ ಗುರುತಿಸ್ತಾರೆ. ಅದೇ ರೀತಿ ಬ್ರಹ್ಮನನ್ನ ಆ ಸ್ಥಾನದಲ್ಲಿರುವಾಗ ಆ ವ್ಯಕ್ತಿಯನ್ನ ಬ್ರಹ್ಮ ಅಂತ ಗುರುತಿಸ್ತಾರೆ. ಸೊ ಆ ಸ್ಥಾನಕ್ಕೆ ಯಾವ ಜೀವಿ ಬೇಕಾದರೂ ಏರಬಹುದು, ಯಾವಾಗ ಅವನ ಹಾಗೆ ಸಾಧನೆಯನ್ನ ಮಾಡಿದಾಗ. ಕೆಲವೊಮ್ಮೆ ಆ ಸ್ಥಾನಕ್ಕೆ ಸರಿಯಾದ ಒಬ್ಬ ವ್ಯಕ್ತಿ ಸಿಕ್ಕೋಲ್ಲ. ಆಗ ಭಗವಂತ ತಾನೇ ಅವತರಿಸಿ, ಅಂದ್ರೆ ತಾನೇ ತನ್ನ ವಿಸ್ತರಣೆಯನ್ನ ಅಲ್ಲಿಗೆ ಕಳಿಸ್ತಾನೆ. ತಾನೇ ವಿಸ್ತಾರಗೊಂಡು ಆ ಒಂದು ಸೃಷ್ಟಿ ಕಾರ್ಯ ನೋಡ್ಕೊಳ್ತಾನೆ. ಇದು ಕೂಡ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಆಯ್ತಾ? ಸೊ ಈಗ ನಾರದರು ಆವಿರ್ಭವಿಸುತ್ತಾರೆ. ಸೊ ಆ ಋಷಿಗಳೆಲ್ಲರ ಜೊತೆಗೆ ನಾರದರು ಸಹ ಮತ್ತೆ ಆವಿರ್ಭವಿಸ್ತಾರೆ, ಅವರು ಹುಟ್ಟುತ್ತಾರೆ. ಇದರರ್ಥ ಮಲಗಿದ ಮನುಷ್ಯನು ಅದೇ ದೇಹದಿಂದ ನಿದ್ರೆಯಿಂದ ಎಚ್ಚೆತ್ತಂತೆ ನಾರದರು ಅದೇ ದಿವ್ಯ ದೇಹದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ನೋಡಿ, ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ, ಇಲ್ಲಿ ನಾರದರು ಪುನಃ ಹುಟ್ಟಿದ್ರು. ಹುಟ್ಟಿದ ತಕ್ಷಣ ಅವ್ರಿಗೆ ಬೇರೆ ದೇಹ ಬರಲಿಲ್ಲ. ಅವರು ಯಾವ ದೇಹದಲ್ಲಿ ಭಗವಂತನೊಳಗೆ ಸೇರಿದ್ರೋ ಅದೇ ದೇಹದಿಂದ ಹೊರಗೆ ಬಂದ್ರು. ಅಂದ್ರೆ ಏನ್ ತೋರಿಸುತ್ತೆ? ಅವರ ದಿವ್ಯ ದೇಹದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಇದು ವ್ಯತ್ಯಾಸ. ಅದಕ್ಕೆ ಅವ್ರಿಗೆ ಎಲ್ಲವೂ ಜ್ಞಾಪಕ ಇದೆ. ಕಲ್ಪ ಅಂತ ಅಂದ್ರೆ ಅವರು ಪ್ರಳಯ ಆದಾಗ ಭಗವಂತನ ಒಳಗೆ ಸೇರ್ಕೊಂಡಿದ್ದು ಅದು ಜ್ಞಾಪಕ ಇದೆ. ಇದು ಮುಗಿದ ಮೇಲೆ ಭಗವಂತನಿಂದ ಹೊರ ಬಂದಿದ್ದು, ತಿರುಗಿ ಪುನಃ ಸೃಷ್ಟಿ ಕಾರ್ಯ ಅಂದ್ರೆ ಸೃಷ್ಟಿಗೋಸ್ಕರ ಪುನಃ ಸೃಷ್ಟಿ ಕಾರ್ಯ ಆರಂಭವಾದಾಗ ಮತ್ತೆ ಆವಿರ್ಭವಿಸಿದ್ದು ಕೂಡ ಅವ್ರಿಗೆ ಜ್ಞಾಪಕ ಇದೆ. ಯಾಕೆ? ಅವರ ದಿವ್ಯ ಶರೀರದ ಪ್ರಭಾವದಿಂದ. ಅವರ ಶರೀರ ಬದಲಾಗೋದಿಲ್ಲ, ಆಯ್ತಾ? ಶರೀರಕ್ಕೆ ಯಾವುದೇ ಬದಲಾವಣೆ ಇಲ್ಲ. ಅರ್ಥ ಆಯ್ತಾ? ಹಾಗಾಗಿ ಅಂದ್ರೆ ಒಬ್ಬ ಜೀವಿಗೇನೇನೆ ಶರೀರ ಬದಲಾವಣೆ ಆಗದಿದ್ರೆ ಎಲ್ಲವೂ ಜ್ಞಾಪಕ ಇರುತ್ತೆ ಅಂತಂದ್ರೆ, ಇನ್ನು ಇವ್ರಿಗೇನು ಭಗವಂತಂಗೆ ಹೆಂಗೆ ಮರೆಯಕ್ ಸಾಧ್ಯನಾ? ಖಂಡಿತ ಇಲ್ಲ. ಅವನದು ಯಾವತ್ತೂ ಬದಲಾಗದಂತ ದೇಹ ಅವನದು, ಹೌದಾನೆ? ಹಾಗಾಗಿ ಸಚ್ಚಿದಾನಂದ ದೇಹ. ಅವನ ದೇಹಕ್ಕೂ ಮನಸ್ಸಿಗೂ ಇಂದ್ರಿಯಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಅಂದಮೇಲೆ ಅವನಿಗೆ ಎಲ್ಲವೂ ಜ್ಞಾಪಕ ಇರುತ್ತೆ, ಎಲ್ಲವೂ ಗೊತ್ತಿರುತ್ತೆ. ಅವನಿಗೆ ಹಿಂದೇನು ಗೊತ್ತು, ಈಗ್ಲಿಂದು ಗೊತ್ತು, ಮುಂದೇನು ಗೊತ್ತು. ಅದು ಅವನೊಬ್ಬನಿಗೆ ಮಾತ್ರ. ಆಯ್ತಾ? ಸೊ ನೆಕ್ಸ್ಟ್ ಇಲ್ಲಿ ಶ್ರೀ ನಾರದರು ಸರ್ವಶಕ್ತನ ಅಲೌಕಿಕ ಮತ್ತು ಐಹಿಕ ಸೃಷ್ಟಿಯ ಎಲ್ಲ ಭಾಗಗಳಲ್ಲಿ ಸಂಚರಿಸಲು ಶಾಶ್ವತವಾಗಿ ಸ್ವತಂತ್ರರಾಗಿರುತ್ತಾರೆ. ಸರ್ವಶಕ್ತನ ಅಲೌಕಿಕ ಮತ್ತು ಐಹಿಕ ಸೃಷ್ಟಿಯ ನಾರದರಿಗೆ ಅವರ ದಿವ್ಯ ದೇಹದ ಪ್ರಭಾವದಿಂದ ಮತ್ತೆ ಅವರಿಗೆ ಕೊಟ್ಟಿರುವ ಒಂದು ಪರಿಮಿತಿ, ಅಂದ್ರೆ ಅವರಿಗೆ ಕೊಟ್ಟಿರುವ ಒಂದು ಇದರಿಂದ, ಭಗವಂತನ ಆದೇಶದಿಂದ ಅವರು ತ್ರಿಲೋಕ ಸಂಚಾರಿಯಾಗಿದ್ದಾರೆ. ಬರೀ ಭೌತಿಕ ಪ್ರಪಂಚದಲ್ಲಿ ಏನು ಊರ್ಧ್ವಲೋಕ, ಅಧೋಲೋಕ, ಮರ್ತ್ಯಲೋಕ ಮಾತ್ರ ಅಲ್ಲ,
ಅವರು ಆಧ್ಯಾತ್ಮಿಕ ಪ್ರಪಂಚಗಳಲ್ಲೂ ಕೂಡ ಎಲ್ಲ ವೈಕುಂಠ ಲೋಕಗಳಿಗೂ ಸಹ ಅವರು ಪ್ರಯಾಣ ಮಾಡಬಲ್ಲರು, ಎಲ್ಲ ಕಡೆ ಅವರು ಚಲಿಸಬಲ್ಲರು, ಎಲ್ಲ ಕಡೆ ಹೋಗಿ ಬರ್ತಾರೆ, ಪ್ರತಿಯೊಂದು ಕಡೆನೂ ಅವರು ಸುತ್ತುತ್ತಾನೆ ಇರ್ತಾರೆ. ಆಯ್ತಾ? ಅವರು ತಮ್ಮದೇ ಆದ ದಿವ್ಯ ದೇಹದಲ್ಲಿ ಆವಿರ್ಭವಿಸುತ್ತಾರೆ, ಅಂತರ್ಧಾನರಾಗುತ್ತಾರೆ. ಅವರಿಗೆ ಆ ದಿವ್ಯ ದೇಹದಲ್ಲಿ ಅವರು ಹುಟ್ಟುತ್ತಾರೆ, ಅದೇ ದಿವ್ಯ ದೇಹದಿಂದ ಅವರು ಅಂತರ್ಧಾನ ಅಂದ್ರೆ ನಮ್ಮ ಕಣ್ಣಿಗೆ ಕಾಣದಂಗೆ ಹೋಗ್ತಾರೆ. ಈಗ ಇಲ್ಲಿ ನಾನೀಗ ಹರಿಕತೆ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ, ಅಂದ್ರೆ ಇದು ಪ್ರಭುಪಾದರ ಒಂದು ಇದು. ಪ್ರಭುಪಾದರು ಒಮ್ಮೆ ಕೀರ್ತನೆ ಮಾಡ್ತಾ ಇರುವಾಗ ಪೂರ್ತಿ ಚೆನ್ನಾಗಿ ಎಕ್ಸ್ಟಸಿ ಅಂದ್ರೆ ತುಂಬಾ ಭಾವೋದ್ವೇಗದಿಂದ ಕೀರ್ತನೆ ಮಾಡುವಾಗ ಅವರು ಇದ್ದಕ್ಕಿದ್ದ ಹಾಗೆ ಹರೇ ಕೃಷ್ಣ ಹೇಳ್ತಾ ಇದ್ದವರು ಅದು ನಿಂತೋಯ್ತು, ಅವ್ರ ಕಣ್ಣಿಂದ ಅಶ್ರು ಬರ್ತಾ ಇತ್ತು. ಅವರು ನಾರದ ಮುನಿ ಬಜಾಯ ವೀಣಾ ರಾಧಿಕಾ ರಮಣ ನಾಮೆ ಅಂತ ಹಾಡಕ್ಕೆ ಶುರು ಮಾಡಿದ್ರು ಜೋರಾಗಿ. ತಕ್ಷಣ ಅವ್ರ ಜೊತೆ ಹಾಡ್ತಾ ಇದ್ದಿದ್ದ ಈ ತರ ಇವರು ಏನು ಭಕ್ತರು ಪ್ರಭುಪಾದ್ರ ಕಡೆ ನೋಡಿದ್ರು, ಇದೇನಿದು ಸಡನ್ ಆಗಿ ಚೇಂಜ್ ಆಯ್ತಲ್ಲ ಅಂತ. ಪ್ರಭುಪಾದರಿಗೆ ಅದು ಹಾಡಿದ್ಮೇಲೆ, ಆ ಹಾಡು ಮುಗಿದ್ಮೇಲೆ ಅವ್ರಿಗೆ ಎಷ್ಟು ಭಾವೋದ್ವೇಗಕ್ಕೆ ಒಳಗಾಗಿದ್ರು ಅಂದ್ರೆ ಅವರು ಅವರ ಶಿಷ್ಯರಿಗೆ ನೀವು ಕಂಟಿನ್ಯೂ ಮಾಡಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು. ಆಮೇಲೆ ಎಷ್ಟೋ ಹೊತ್ತಾದ್ಮೇಲೆ ಅವ್ರ ಶಿಷ್ಯರೆಲ್ಲ ಅಂದ್ರೆ ಎಲ್ಲ ಮುಗಿದ್ಮೇಲೆ ಅವ್ರು ಹೋಗಿ ಕೇಳಿದ್ರು, ಪ್ರಭುಪಾದ್ ಯಾಕೆ ಆ ಥರ ಆಯ್ತು, ಏನಾಯ್ತು ಅಂತ ಕೇಳಿದಾಗ ಪ್ರಭುಪಾದ್ ಹೇಳಿದ್ರು, ಇವತ್ತು ನಾರದ ಮುನಿ ಬಂದಿದ್ರು, ನಾವು ಕೀರ್ತನೆ ಮಾಡುವಾಗ ಕೂತ್ಕೊಂಡವ್ರು ಅಂದ್ರೆ ಅವರು ಆನಂದದಲ್ಲಿ ನರ್ತಿಸ್ತಾ ಇದ್ರು ಅಂತ. ಸೊ ಅಂದ್ರೆ ನಾರದ ಮುನಿ ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಬರಬಲ್ಲರು, ಎಲ್ಲಿ ಬೇಕಾದ್ರೂ ಸಂಚಾರ ಮಾಡಬಲ್ಲರು. ಅಂದ್ರೆ ಈಗ ಇಲ್ಲಿದ್ರೆ ನೆಕ್ಸ್ಟ್ ಮುಂದಿನ ಕ್ಷಣದಲ್ಲಿ ಅವರು ಇನ್ನೊಂದು ಲೋಕಕ್ಕೂ ಹೋಗಬಲ್ಲರು. ಇದು ನಾರದ ಮುನಿಯ ಒಂದು ಅರ್ಹತೆ, ಅಂದ್ರೆ ಅವ್ರಿಗಿರುವಂತ ಒಂದು ಅರ್ಹತೆ. ನೋಡಿ, ಇಂಥ ನಾರದ ಮುನಿ, ಇಷ್ಟು ತಿಳುವಳಿಕೆ ಇರುವಂತ ನಾರದ ಮುನಿ, ಪ್ರಹ್ಲಾದ, ಧ್ರುವ ಇವ್ರಿಗೆಲ್ಲ ಗುರುವಾದಂತ ನಾರದ ಮುನಿ. ಪ್ರಹ್ಲಾದ, ಧ್ರುವ ಮಾತ್ರ ಅಲ್ಲ, ತೀರ ನೀಚ ಒಬ್ಬ ಕಿರಾತನ ವಂಶದಲ್ಲಿ ಜನಿಸಿದಂತ ಮೃಗಾರಿ, ಅವನ ಹೃದಯವನ್ನ ಮಾರ್ಪಾಡು ಮಾಡಿದಂತ ನಾರದ ಮುನಿ, ಬೇಡನಾದಂತ ಒಬ್ಬ ವ್ಯಾಧನಾದಂತ ರತ್ನಾಕರನನ್ನ ವಾಲ್ಮೀಕಿಯಾಗಿ ಮಾಡಿದಂತ ನಾರದ ಮುನಿ. ಅಂತ ನಾರದ ಮುನಿಗೆ ನಾವು ಎಷ್ಟು ಗೌರವ ಕೊಡಬೇಕು ಅಲ್ವಾ? ಆದ್ರೆ ಕಲಿಯುಗ ಹೇಗಿದೆ ಅಂತಂದ್ರೆ, ನಾರದರನ್ನ ಎಲ್ಲಿ ಯಾರ ಮಧ್ಯ ಯಾರಾದ್ರೂ ಒಬ್ರು ಹೋಗಿ ಇಬ್ಬರ ಮಧ್ಯ ಚಾಡಿ ಚುಚ್ಚಿ ಜಗಳ ತರ್ತಾರೆ ಅಂದ್ರೆ ಅಂಥವ್ರಿಗೆ ನಾರದ ಅಂತ ಹೆಸರಿಟ್ಬಿಡ್ತಾರೆ. ಇದು ತಪ್ಪೋ ಸರಿನೋ? ಏನ್ ಹೇಳ್ತೀರಾ ನೀವೆಲ್ಲ? ತಪ್ಪೋ ಸರಿನೋ? ನೀವು ಮಾತಾಡಕ್ಕಾಗಲ್ವಾ? ಅನ್ಮ್ಯೂಟ್ ಮಾಡ್ಕೊಳಕ್ಕಾಗಲ್ವಾ? ತಪ್ಪು ಮಾತಾಜಿ. ತಪ್ಪು ಅಲ್ವಾ? ತಪ್ಪು ತಾನೆ. ನೋಡಿ, ಇನ್ನು ಮುಂದೆ ಯಾರೇ ಆಗ್ಲಿ ಈ ತರ ಮಾತಾಡಿದ್ರೆ ನೀವು ಅದನ್ನ ಖಂಡಿಸ್ಬೇಕು. ನಾರದ ಮುನಿಯಲ್ಲ, ಇವ್ರ ಗುಣ ಆತರ, ನಾರದ ಮುನಿಗೆ ಯಾಕೆ ಹೋಲಿಸ್ತೀರಾ ಅಂತ. ಅವರು ಕೆಲವೊಮ್ಮೆ ಮಾಡ್ತಾರೆ ಅಂತ ಕೆಲ್ಸ, ಅದು ಯಾಕೆ ಅಂದ್ರೆ ಅದು ಕೂಡ ಭಗವಂತನ ಇಚ್ಛೆ ಮೇರೆಗೆ ಅವ್ರು ಮಾಡ್ತಾರೆ. ಅವ್ರು ಆ ತರ ಮಾಡೋದ್ರಿಂದ ಅಲ್ಲಿ ಸದುದ್ದೇಶ ಇರುತ್ತೆ, ಅಲ್ಲಿ ಒಂದು ಒಳ್ಳೆ ಕಾರ್ಯ ನಡೆಯುತ್ತೆ. ಈಗ ಉದಾಹರಣೆಗೆ ಅವರು ಕಂಸನ ಆಸ್ಥಾನದಲ್ಲಿ ಅಂದ್ರೆ ಅವನು ಒಮ್ಮೆ ಕಂಸ ಏನ್ ಮಾಡ್ತಿದ್ದ, ದೇವಕಿಗೆ ಹುಟ್ಟಿದ ಮಕ್ಕಳನ್ನೆಲ್ಲ ತಗೊಂಡೋಗಿ ಸಾಯಿಸ್ತಾ ಇದ್ದ. ಅವನಿಗೆ ಒಂದು ಮಗುನ್ ಸಾಯಿಸಿದ್ಮೇಲೆ ಅವನಿಗೆ ಅನ್ನಿಸ್ತಂತೆ, ಈ ಮಕ್ಕಳೆಲ್ಲ ಏನ್ ತಪ್ಪು ಮಾಡಿವೆ, 8ನೇ ಮಗು ಅಲ್ವಾ ನನ್ನನ್ನು ಸಾಯಿಸೋದು, ಅದನ್ನ ಸಾಯಿಸಿದ್ರೆ ಸಾಕು, ಇದನ್ನೆಲ್ಲ ಯಾಕೆ ಬಿಡ್ಬೇಕು, ಬೇಡ ಪರವಾಗಿಲ್ಲ, ಇದನ್ನ ಸಾಯಿಸೋದು ಬೇಡ ಅಂತ ತೀರ್ಮಾನ ಮಾಡ್ತಾನೆ. ಆವಾಗ ನಾರದ ಮುನಿ ಹೋಗಿ ಅವನಿಗೆ ಪ್ರಚೋದಿಸ್ತಾರೆ ಅದನ್ನ ಸಾಯಿಸಕ್ಕೆ. ಯಾಕೆ ಹಾಗೆ ಮಾಡ್ತಾರೆ ಅಂದ್ರೆ ಅದರ ಹಿಂದೆ ಒಂದು ಉದ್ದೇಶ ಇದೆ. ಆ 6 ಮಕ್ಕಳು, ಹತಗೊಂಡ 6 ಮಕ್ಕಳು ಕೂಡ ಶಾಪಗ್ರಸ್ತ ಮಕ್ಕಳು, ಅವ್ರಿಗೆಲ್ಲ ಮುಕ್ತಿ ಸಿಗಬೇಕಾಗಿರುತ್ತೆ. ಹಾಗಾಗಿ ಅವ್ರಿಗೆ ಮುಕ್ತಿ ಬೇಗ ದೊರಕಲಿ, ಮತ್ತೆ ಬೇಗ ಭಗವಂತನ ಆವಿರ್ಭಾವ ಆಗಲಿ ಅನ್ನೋ ಉದ್ದೇಶದಿಂದ ಅವರು ಆ ರೀತಿ ಮಾಡ್ತಾರೆ. ಸೊ ಅವ್ರು ಭಗವಂತ ಹೇಗೆ ಅವನು ಮಾಡೋ ಒಂದೊಂದು
ಕೆಲಸದ ಹಿಂದೆನೂ ಒಂದು ಒಳ್ಳೆ ಉದ್ದೇಶ ಇರುತ್ತೋ ಹಾಗೆ ಅವನ ಶುದ್ಧ ಭಕ್ತರು ಕೂಡ ಅವ್ರೇನೇ ಮಾಡ್ಲಿ ಅದ್ರ ಹಿಂದೆ ಒಂದು ಸದುದ್ದೇಶ ಇರುತ್ತೆ. ಆದ್ರೆ ಇಲ್ಲಿ ಭೌತಿಕದಲ್ಲಿ ಯಾರೋ ಇಬ್ಬರ ಮಧ್ಯೆ ಜಗಳ ತರ್ತಾರೆ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ಅವರು ಮಾಡ್ತಾ ಇದ್ರೆ ಆ ತರ ಜಗಳ ತಂದ್ರೆ ಅಲ್ಲಿ ಸದುದ್ದೇಶ ಇರುತ್ತಾ ಅಥವಾ ದುರುದ್ದೇಶ ಇರುತ್ತಾ? ಅಲ್ವಾ? ದುರುದ್ದೇಶ ದುರುದ್ದೇಶನೇ ಇರ್ಬೇಕು ಅಲ್ವಾ? ಅಲ್ಲಿ ಸದುದ್ದೇಶ ಇರಕ್ಕೆ ಸಾಧ್ಯ ಇಲ್ಲ. ಹೌದು ತಾನೆ? ಅಂದ್ಮೇಲೆ ನಾವು ಹೇಗೆ ಸೊ ನಾವು ಆತರ ಆ ದುರುದ್ದೇಶ ಇರುವಂತವ್ರ ವ್ಯಕ್ತಿಗೆ ನಾವು ನಾರದ ಅಂತ ಹೆಸರಿಟ್ರೆ ಸರಿನಾ? ನಾರದರಿಗೆ ಅದು ಅವಮಾನ ಮಾಡ್ದಂಗಲ್ವಾ? ಹೌದು ತಾನೆ? ಇದನ್ನ ನಾವು ಶಾಸ್ತ್ರಗಳಿಂದ ತಿಳ್ಕೊಂಡು ನಮ್ಮ ನಡತೆಯನ್ನ ಸರಿ ಮಾಡ್ಕೊಳ್ಬೇಕು. ನೋಡಿ, ಇದೇ ಪ್ಯೂರಿಫಿಕೇಶನ್ ಅಂದ್ರೆ ಶುದ್ಧತೆ ಅಂದ್ರೆ ಇದೇನೇನೆ ಅಲ್ವಾ? ಸಿನಿಮಾದಲ್ಲಿ ಹಾಕಿ ತೋರಿಸ್ತಾರೆ. ಹೌದಾನೆ? ನಾರದರನ್ನ ಕೇವಲವಾಗಿ ತೋರಿಸ್ತಾರೆ. ಅವನು ಸೈಕಲ್ ಮೇಲೆ ಬರೋ ಹಾಗೆ, ಇನ್ನೇನೋ ಮಾಡೋ ಹಾಗೆ ಎಲ್ಲ ತೋರಿಸ್ತಾರೆ. ಇದನ್ನ ನೋಡಿ ಜನ ನಾವುಗಳೇ ಏನು ಒಂದು ಶಾಸ್ತ್ರದ ಜ್ಞಾನನೇ ಇರೋಲ್ಲ ನಮ್ಗೆ, ಹೋಗಿ ಕೂತ್ಕೊಂಡು ನೋಡಿ ಹಾ 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 ಅಂತ ನಕ್ಬಿಟ್ಟು ಬಂದಿರ್ತೀವಿ. ಇದು ತಪ್ಪು ಅಲ್ವಾ? ಎಷ್ಟು ಅಜ್ಞಾನದಲ್ಲಿ ನಾವು ಮುಳುಗಿದೀವಿ ಅನ್ನೋದು ತೋರಿಸುತ್ತೆ ಅಲ್ವಾ? ಸೊ ಇನ್ನು ಮುಂದೆ ಎಲ್ಲೇ ಆಗ್ಲಿ ಯಾರೇ ಆಗ್ಲಿ ನಾರದರನ್ನ ಕಂಪೇರ್ ಮಾಡಿ ಯಾರಾದ್ರೂ ಮಾತಾಡಿದ್ರೆ ತಕ್ಷಣ ಖಂಡಿಸ್ಬೇಕು. ಇನ್ನು ಮುಂದೆ ಎಲ್ಲೇ ಆಗ್ಲಿ ಈ ತರ ಸಿನಿಮಾಗಳಲ್ಲಿ ಆ ತರ ತೋರಿಸಿದ್ರೆ ಅದನ್ನ ನೋಡಕ್ಕೆ ಯಾರು ಹೋಗಬಾರ್ದು. ಯಾರು ಹೋಗದಂಗೆ ನಾವು ಎಲ್ಲರೂ ನಮಗ್ ತಿಳಿದವ್ರಿಗೆಲ್ಲ ಹೇಳ್ಬೇಕು. ಆಗ ಅಂಥದ್ದೆಲ್ಲ ನಿಲ್ಲುತ್ತೆ. ಅರ್ಥ ಆಯ್ತಾ? ಸೊ ನೋಡಿ, ಇದು ಅಂದ್ರೆ ಯಾಕೆ ಜನಕ್ಕೆ ಅಜ್ಞಾನ ಇದೆ, ಅದಕ್ಕೆ ಹೀಗೆ ಆಗ್ತಾ ಇದೆ. ಅದನ್ನ ಅಡ್ವಾಂಟೇಜ್ ತಗೊಳಕ್ಕೆ ಹಲವಾರು ಜನ ಕಾಯ್ತಿದ್ದಾರೆ. ನಾವು ಅವರಿಗೆ ಚಾನ್ಸ್ ಕೊಡಬಾರ್ದು. ನಮ್ಮ ನಾರದರ ಮಹತ್ವವನ್ನ ತಿಳಿಸಿ ಹೇಳಬೇಕು. ಅವ್ರಿಗೆ ಅವಮಾನ ಆಗಕ್ಕೆ ಬಿಡಬಾರ್ದು. ಓಕೆನಾ? ಓಕೆ. ಸೊ ಹೀಗೆ ಶ್ರೀ ನಾರದರು ಸರ್ವಶಕ್ತನ ಅಲೌಕಿಕ ಮತ್ತು ಐಹಿಕ ಸೃಷ್ಟಿಯ ಎಲ್ಲ ಭಾಗಗಳಲ್ಲಿ ಸಂಚರಿಸಲು ಶಾಶ್ವತವಾಗಿ ಸ್ವತಂತ್ರರಾಗಿರುತ್ತಾರೆ. ಅವರು ತಮ್ಮದೇ ಆದ ದಿವ್ಯ ದೇಹದಲ್ಲಿ ಆವಿರ್ಭವಿಸುತ್ತಾರೆ, ಅಂತರ್ಧಾನರಾಗುತ್ತಾರೆ. ದಿವ್ಯ ದೇಹದಲ್ಲಿ ಶರೀರ ಮತ್ತು ಆತ್ಮಗಳ ಭೇದವಿರುವುದಿಲ್ಲ. ಬದ್ಧ ಜೀವಿಗಳಲ್ಲಿ ಹಾಗಲ್ಲ. ನೋಡಿ, ದಿವ್ಯ ದೇಹ ಯಾವಾಗ ಪ್ರಾಪ್ತವಾಗುತ್ತೋ ಆಗ ಶರೀರ ಬೇರೆ ಅಲ್ಲ, ಆತ್ಮ ಬೇರೆ ಅಲ್ಲ. ಅವ್ರಿಗೆ ಇಂದ್ರಿಯ ಇರೋಲ್ಲ ಅಂತಲ್ಲ, ಎಲ್ಲ ಇಂದ್ರಿಯ ಇರುತ್ತೆ, ಆದ್ರೆ ಅದೆಲ್ಲವೂ ಆಧ್ಯಾತ್ಮಿಕವಾಗಿರುತ್ತೆ. ನಮ್ಮ ತರ ಭೌತಿಕ ಇಂದ್ರಿಯ ಅಲ್ಲ. ಅರ್ಥ ಆಯ್ತಾ? ಅವರ ಮನಸ್ಸು ಆಧ್ಯಾತ್ಮಿಕ, ಅವರ ಇಂದ್ರಿಯಗಳು ಆಧ್ಯಾತ್ಮಿಕ, ಎಲ್ಲವೂ ಆಧ್ಯಾತ್ಮಿಕವಾಗಿರುತ್ತೆ. ಸೊ ಆದ್ರೆ ಬದ್ಧ ಜೀವಿಗಳಲ್ಲಿ ದೇಹ ಬೇರೆ, ಆತ್ಮ ಬೇರೆ. ಸೊ ಇಂದ್ರಿಯಗಳು ದೇಹದೊಂದಿಗೆ ಸೇರ್ಕೊಂಡಿರೋದ್ರಿಂದ ನಾವು ಅದೆಲ್ಲವೂ ಭೌತಿಕ ಇಂದ್ರಿಯಗಳಾಗಿರುತ್ತೆ, ಭೌತಿಕವಾದದ್ದಾಗಿರುತ್ತೆ. ಅದಕ್ಕೆ ಭೌತಿಕ ದೇಹ ಹೋದ ತಕ್ಷಣ ಈ ಇಂದ್ರಿಯಗಳು ಎಲ್ಲ ಹೊಟ್ಟೋಗುತ್ತೆ. ಅರ್ಥ ಆಯ್ತಾ? ಹಾಗೆ ಸೊ ನೆಕ್ಸ್ಟ್ ಶ್ಲೋಕ 31. ಅಂತರ್ಬಹಿಶ್ಚ ಲೋಕಾನ್ ಸ್ತ್ರೀನ್ ಪರ್ಯೇ ಮಸ್ಕಂದಿತ ವ್ರತಃ ಅನುಗ್ರಹಾನ್ ಮಹಾವಿಷ್ಣೋಃ ಅವಿಘಾತ ಗತಿರ್ಕ್ವಚಿತ್. ಸೊ ಅನುವಾದ ಮತ್ತು ಭಾವಾರ್ಥ ಯಾರಾದ್ರೂ ಓದ್ತೀರಾ? ಸಾರಿ, ನಾನು ಹಿಂದಿನ ಶ್ಲೋಕ ಓದಕ್ ಕೊಡ್ಲಿಲ್ಲ, ಈಗ ಕೊಡ್ತೀನಿ. ನಾನು ಓದ್ಲಿರಿ? ಹಾ, ಓದಿ ಮಾತಾಜಿ. ಇವತ್ತು ಗಾಯತ್ರಿ ಮಾತಾಜಿ ಓದ್ತಾರಾ? ಬೇಗ ಓದ್ರಿ, ಟೈಮ್ ಆಗುತ್ತೆ. ಹಾ, ಓದಿ ಮಾತಾಜಿ. ಸುವರ್ಣ ಪಾಟೀಲ್ ಮಾತಾಜಿ ಓದಿ. ಜಯ ಶ್ರೀಲ ಪ್ರಭುಪಾದ್. ಅನುವಾದ. ಅಲ್ಲಿಂದ ಮುಂದೆ ಸರ್ವಶಕ್ತನಾದ ವಿಷ್ಣುವಿನ ಅನುಗ್ರಹದಿಂದ ಐಹಿಕ ಲೋಕದ 3 ವಿಭಾಗಗಳಲ್ಲಿ ಮತ್ತು ದಿವ್ಯ ಲೋಕಗಳಲ್ಲಿ ಎಲ್ಲ ಕಡೆ ನಿರ್ಬಂಧವಿಲ್ಲದೆ ನಾನು ಸಂಚರಿಸುತ್ತಿದ್ದೇನೆ. ಇದಕ್ಕೆ ಭಗವಂತನ ಅವಿಚ್ಛಿನ್ನವಾದ ಭಕ್ತಿ ಸೇವೆಯಲ್ಲಿ ನಾನು ಸ್ಥಿರನಾದದೇ ಕಾರಣ. ಭಾವಾರ್ಥ. ಭಗವದ್ಗೀತೆ ಹೇಳಿದಂತೆ ಐಹಿಕ ಗೋಲದಲ್ಲಿ 3 ವಿಭಾಗಗಳಿವೆ. ಅವು ಊರ್ಧ್ವಲೋಕ, ಮಧ್ಯಲೋಕ ಮತ್ತು ಅಧೋಲೋಕಗಳು. ಊರ್ಧ್ವಲೋಕದಾಚೆಗೆ ಅಂದರೆ ಬ್ರಹ್ಮ ಲೋಕಕ್ಕಿಂತ ಮೇಲೆ ಬ್ರಹ್ಮಾಂಡಗಳ ಹೊರ ಆವರಣಗಳಿರುತ್ತವೆ. ಅದಕ್ಕಿಂತ ಮೇಲೆ ಆಧ್ಯಾತ್ಮಿಕ ಆಕಾಶವಿದೆ. ಅದು ವಿಸ್ತಾರದಲ್ಲಿ ಅನಂತವಾದುದು. ಶಾಶ್ವತವಾಗಿ ಮುಕ್ತ ಜೀವಿಗಳಾದ ತನ್ನ ಸಹವಾಸಿಗಳೊಂದಿಗೆ ಭಗವಂತನ
ಸ್ವಂತ ವಾಸ ಮಾಡುವಂತಹುದು. ಅದು ಸ್ವಯಂ ಪ್ರಕಾಶವಿರುವ ಅನಂತ ವೈಕುಂಠ ಲೋಕಗಳನ್ನು ಒಳಗೊಂಡಿದೆ. ಸರ್ವಶಕ್ತನಾದ ಭಗವಂತನು ತನ್ನ ಸೃಷ್ಟಿಯ ಯಾವುದೇ ಭಾಗದಲ್ಲೂ ಸಂಚರಿಸಲು ಹೇಗೆ ಸ್ವತಂತ್ರನೋ ಹಾಗೆ ಶ್ರೀನಾರದ ಮುನಿಗಳು ಐಹಿಕ ಮತ್ತು ಆಧ್ಯಾತ್ಮಿಕ ವಲಯಗಳೆರಡರಲ್ಲೂ ಇರುವ ಈ ಲೋಕಗಳನ್ನು ನಿರ್ಬಂಧವಿಲ್ಲದೆ ಸಂಚರಿಸಬಲ್ಲವರಾಗಿದ್ದರು. ಐಹಿಕ ಜಗತ್ತಿನಲ್ಲಿ ಜೀವಿಗಳು ನಿಸರ್ಗದ ತ್ರಿಗುಣಗಳಿಂದ ಪ್ರಭಾವಿತರಾಗಿರುತ್ತಾರೆ. ಅವು ಸತ್ವ, ರಜಸ್ಸು, ತಮೋ ಗುಣಗಳು. ಆದರೆ ನಾರದರು ಈ ಎಲ್ಲ ಐಹಿಕ ಗುಣಗಳನ್ನು ಮೀರಿದ ಅತೀಂದ್ರಿಯರಾಗಿದ್ದಾರೆ. ಹೀಗಾಗಿ ನಿರ್ಬಂಧವಿಲ್ಲದೆ ಎಲ್ಲ ಕಡೆ ಸಂಚರಿಸಬಲ್ಲರು. ಅವರು ಮುಕ್ತರಾದ ಅಂತರಿಕ್ಷಗಾಮಿಗಳಾಗಿದ್ದಾರೆ. ಭಗವಾನ್ ವಿಷ್ಣುವಿನ ನಿಷ್ಕಾರಣವಾದ ಕರುಣೆ ಅಸಮಾನವಾದದ್ದು. ಭಗವಂತನ ಅನುಗ್ರಹದಿಂದ ಮಾತ್ರ ಭಕ್ತನಿಗೆ ಅಂತಹ ಕೃಪೆ ಲಭಿಸುವುದರ ಸಂವೇದನೆ ಉಂಟಾಗುವುದು. ಆದ್ದರಿಂದ ಭಕ್ತರಿಗೆ ಎಂದೂ ಅಧಪಾತವಿಲ್ಲ. ಆದರೆ ಕಾಮ್ಯಕರ್ಮಿಗಳು, ಊಹಾತ್ಮಕ ದಾರ್ಶನಿಕರು, ಈ ಎಲ್ಲ ಪ್ರಾಪಂಚಿಕರಿಗೆ ಅವರವರ ಐಹಿಕ ಗುಣಗಳ ಸೆಳೆತದಿಂದಾಗಿ ಅಧಪಾತ ತಪ್ಪದು. ಆಮೇಲೆ ಹೇಳಿದ ಋಷಿಗಳು ನಾರದರಂತೆ ದಿವ್ಯ ಲೋಕವನ್ನು ಪ್ರವೇಶಿಸಲಾರರು. ಈ ಅಂಶವನ್ನು ನರಸಿಂಹ ಪುರಾಣ ಬಹಿರಂಗಪಡಿಸಿದೆ. ಮರೀಚಿಯಂತ ಋಷಿಗಳು ಕಾಮ್ಯಕರ್ಮಗಳಲ್ಲಿ ಪ್ರಮಾಣ ಸಂಪನ್ನರಾಗಿದ್ದರು. ಸನಕ ಸನಾತನರಂತಹ ಋಷಿಗಳು ತತ್ವಶಾಸ್ತ್ರಕ್ಕೆ ಸಂಬಂಧಿಸಿದ ಕಲ್ಪನೆಗಳಲ್ಲಿ ಪ್ರಮಾಣ ಸಂಪನ್ನರಾಗಿದ್ದಾರೆ. ಆದರೆ ಶ್ರೀನಾರದ ಮುನಿಗಳು ಭಗವಂತನ ದಿವ್ಯ ಭಕ್ತಿ ಸೇವೆಗೆ ಪ್ರಧಾನ ಪ್ರಮಾಣರಾಗಿದ್ದಾರೆ. ಭಗವಂತನ ಭಕ್ತಿ ಸೇವೆಯಲ್ಲಿ ಮಹಾಪ್ರಮಾಣರಾದವರೆಲ್ಲ ನಾರದ ಭಕ್ತಿ ಸೂತ್ರಕ್ಕನುಗುಣವಾಗಿ ನಾರದ ಮುನಿಗಳು ಇಟ್ಟ ಹೆಜ್ಜೆಗಳನ್ನು ಅನುಸರಿಸುತ್ತಾರೆ. ಆ ಮೂಲಕ ಭಗವಂತನ ಎಲ್ಲ ಭಕ್ತರು ನಿಸ್ಸಂದೇಹವಾಗಿ ಭಗವತ್ ಸಾಮ್ರಾಜ್ಯವಾದ ವೈಕುಂಠವನ್ನು ಪ್ರವೇಶಿಸಲು ಅರ್ಹರಾಗುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಈಗ ಇಲ್ಲಿ ಮುಂದೆ ಹೇಳ್ತಿದ್ದಾರೆ ನಾರದರು, ಅಲ್ಲಿಂದ ಮುಂದೆ ಸರ್ವಶಕ್ತನಾದ ವಿಷ್ಣುವಿನ ಅನುಗ್ರಹದಿಂದ ಐಹಿಕ ಲೋಕದ 3 ವಿಭಾಗಗಳಲ್ಲಿ ಮತ್ತು ದಿವ್ಯ ಲೋಕದಲ್ಲಿ ಎಲ್ಲ ಕಡೆ ನಿರ್ಬಂಧವಿಲ್ಲದೆ ನಾನು ಸಂಚರಿಸುತ್ತಿದ್ದೇನೆ. ಇದಕ್ಕೆ ಭಗವಂತನ ಅವಿಚ್ಛಿನ್ನವಾದ ಭಕ್ತಿ ಸೇವೆಯಲ್ಲಿ ನಾನು ಸ್ಥಿರನಾದುದೇ ಕಾರಣ. ಅಂದ್ರೆ ನೋಡಿ, ಏನೇ ಆಗ್ಲಿ ದಿವ್ಯ ಶರೀರ ನಮಗೆ ಬೇಕು ಅಂದ್ರೆ ನಮಗೂ ಈ ಭೌತಿಕ ಶರೀರದ ಹಂಗ್ ಬೇಡ. ನಾವು ದಿವ್ಯ ಶರೀರದಲ್ಲಿ ಶಾಶ್ವತವಾಗಿ ಭಗವಂತನ ಸೇವೆಯಲ್ಲಿ ಇರಬೇಕು ಅಂದ್ರೆ ನಾವು ಇಲ್ಲಿ ಭಕ್ತಿ ಸೇವೆಯಲ್ಲಿ ಸ್ಥಿರವಾಗಿ ನಿಲ್ಲಬೇಕು. ಸ್ಥಿರವಾಗಿ ನಿಲ್ಲೋದು ಅಂದ್ರೆ ಏನು? ನಾನು ಭಕ್ತಿ ಸೇವೆ ನಾನು ಮಾಡ್ತೀನಿ ಅಂತ ದೃಢ ಸಂಕಲ್ಪ ಮಾಡಿ ನಾನು ಜಪ ತಪ ಎಲ್ಲವನ್ನ ಶುರು ಮಾಡ್ತೀನಿ. ಆದರೆ ಮಧ್ಯದಲ್ಲಿ ಒಂದು ದಿನ ಏನೋ ಒಂದು ಅಡೆತಡೆ ಬರುತ್ತೆ. ಅಡೆತಡೆ ಒಂದ ಹುಷಾರ್ ತಪ್ಬೋದು, ಇಲ್ಲ ನಾನು ಎಲ್ಲೋ ಹೋಗ್ಬೇಕಾಗ್ಬೋದು. ಆ ಥರ ಎಲ್ಲ ಆದಾಗ ಇವತ್ತೊಂದ್ ದಿವಸ ಪರವಾಗಿಲ್ಲ ಬಿಟ್ಬಿಡು ಅನ್ಕೊಂಡ್ರೆ ಅದು ಸ್ಥಿರತೆ ಅಲ್ಲ. ಒಂದು ದಿನಾನು ತಪ್ಪದೆ ನಾವು ಮಾಡಬೇಕು. ಪ್ರತಿ ಒಂದು ಭಕ್ತಿ ಸೇವೆ ಅಂದ್ರೂ ಜಪ ಮತ್ತೆ ಅರ್ಚನೆ, ಶ್ರವಣಂ ಕೀರ್ತನಂ ವಿಷ್ಣು, ಇದು ಹೇಳಿದ್ನಲ್ಲ ಅವತ್ತು 9 ನವವಿಧ ಭಕ್ತಿಯ ಬಗ್ಗೆ ಹೇಳಿದ್ದೀನಿ ಅಲ್ವಾ. ಸೊ ಆ ನವವಿಧ ಭಕ್ತಿಗಳಲ್ಲಿ ಮುಖ್ಯವಾಗಿ ಶ್ರವಣ, ಕೀರ್ತನ, ಸ್ಮರಣ, ಇದು 3 ನಾವು ಮಾಡ್ತಾ ಇದ್ರೆ ಮಿಕ್ಕೆಲ್ಲವೂ ಬರುತ್ತೆ. ಅರ್ಚನ, ವಂದನ ಎಲ್ಲವೂ, ಇದೆಲ್ಲವನ್ನ ನಾವು ಮಾಡ್ತಾ ಇರಬೇಕು. ಏನು ನಿಯತವಾಗಿ ಮಾಡಬೇಕು. ಆ ಒಂದು ಸಮಯದಲ್ಲಿ, ನಿಗದಿಯಾದ ಸಮಯದಲ್ಲಿ ಅದನ್ನೆಲ್ಲ ಮಾಡ್ಕೋತಾ ಹೋಗ್ಬೇಕು. ಹಾಗೆ ಸ್ಥಿರವಾಗಿ ದೃಢ ಮನಸ್ಸಿನಿಂದ, ದೃಢತೆಯಿಂದ ಮಾಡಿದಾಗ ಯಾರು ಏನೇ ಹೇಳಿದ್ರು ವಿಚಲಿತರಾಗಬಾರ್ದು. ಇದರಿಂದ ಯಾರಾದ್ರೂ ಬಂದು ಅಯ್ಯೋ ಯಾಕೆ ಯಾವಾಗ್ಲೂ ಕೃಷ್ಣ ಕೃಷ್ಣ ಅಂತೀಯ, ಅವ್ರು ನೋಡು ಶಿವ ಶಿವ ಅಂತ ಹೋಗ್ತಾರೆ ನೋಡು, ಅವರೆಲ್ಲ ಎಷ್ಟು ಚೆನ್ನಾಗಿ ಮೇಲ್ ಬರ್ತಿದ್ದಾರೆ, ನೀ ಕೃಷ್ಣ ಕೃಷ್ಣ ಅಂದ್ರೆ ಇನ್ನೂ ಇಲ್ಲೇ ಇದೀಯಾ, ನಿನ್ಗೇನು ಒಂದು ಏನು ಇದು ಹೋಗ್ಲೇ ಇಲ್ಲ, ಬಡತನ ಅಂದ್ರೆ ಹೋಗ್ಲೇ ಇಲ್ಲ, ಹಾಗೆ ಮಾತಾಡೋರು ಹಲವಾರು ಜನ ಇರ್ತಾರೆ. ಹೌದು, ಶಿವನ ಹತ್ರ ಹೋಗೋರು ಬೇಗ ಅವರಿಗೆ ಎಲ್ಲ ಸಿಕ್ಕಿಬಿಡತ್ತೆ. ಐಶ್ವರ್ಯ ಅಂದ್ರೆ ಸಂಪತ್ತು ಸಿಕ್ಕುತ್ತೆ. ಯಾಕೆ? ಅವನು ಆಶುತೋಷ್ ಅಂತ ಹೇಳ್ತಾರೆ, ಅಂದ್ರೆ ಬಹಳ ಬೇಗ ಸಂತೋಷ ಗೊಳ್ಳೋನು ಅಂತ.
ಆದ್ರೆ ಅವನು ಆ ತರ ಕರುಣಿಸುವುದರ ಹಿಂದೆನೂ ಉದ್ದೇಶ ಇದೆ. ಅವನು ಸದಾ, ಆಚಾರ್ಯರು ಹೇಳ್ತಾರೆ, ಅವನು ಸದಾ ರಾಮನ ನಾಮ ಜಪ ಮಾಡ್ತಾ ಇರೋದ್ರಿಂದ ಹೋಗಿ ಭಕ್ತರು ಅವಾಗವಾಗ ಓ ಶಿವ ನನ್ಗೆ ಅದ್ ಕೊಡು ಇದ್ ಕೊಡು ಅಂತ ಕೇಳ್ತಾ ಇದ್ರೆ ಅವನಿಗೆ ಅದು ಡಿಸ್ಟರ್ಬೆನ್ಸ್. ಅವನು ಅತ್ಲಾಗೆ ಸರಿ ತಗೋ ಹೋಗು, ನಂಗೆ ಡಿಸ್ಟರ್ಬ್ ಮಾಡ್ಬೇಡ ಅಂತ ಕೊಟ್ಟು ಬಿಡ್ತಾನೆ ಬೇಗ ಅಂತ ಹೇಳ್ತಾರೆ, ಆಯ್ತಾ. ಆದ್ರೆ ಕೃಷ್ಣ ಹಾಗಲ್ಲ, ಅವನು ಚೆಕ್ ಮಾಡ್ತಾನೆ. ಈಗ ಒಬ್ಬ ತಂದೆಗೂ ಮತ್ತೆ ಒಬ್ಬ ಚಿಕ್ಕಪ್ಪನೋ ಅಥವಾ ಸೋದರ ಮಾವನೋ ಯಾರನ್ನ ಇದ್ರೆ ಅವ್ರಿಗೂ ಒಂದು ಮಗುಗೆ ಯಾವ ರೀತಿ ಇದ್ ಮಾಡ್ತಾರೋ ಅದು ವ್ಯತ್ಯಾಸ. ಅಂದ್ರೆ ಈಗ ಒಂದ್ ಮಗು ಇದೆ, ಅದಕ್ಕೆ ಅದರ ತಂದೆ ಹತ್ರ ಹೋಗಿ ಯಾವುದೋ ಒಂದು ಇದರಲ್ಲಿ ಒಂದು ಮಿಠಾಯಿ, ಆಯ್ತಾ, ಚೆನ್ನಾಗಿ ನೊಣ ಎಲ್ಲ ಕೂತ್ಕೊಂಡು, ಅಥವಾ ಒಂದು ಡಬ್ಬಿನಲ್ಲಿ ಸಂತೆಗೆ ಹೋದ್ರೆ ಎಲ್ಲ ಇಟ್ಟಿರ್ತಾರಲ್ಲ, ಗಾಜಿನ ಡಬ್ಬಿನಲ್ಲಿ ಹಾಕಿಟ್ಟಿರ್ತಾರೆ ಅಂತದನ್ನ ನೋಡಿ ಕಲರ್ ಕಾಣುತ್ತೆ. ಆ ಮಗುಗೆ ಅದು ಕಲರ್ ಕಾಣಿಸ್ತಾ ಇದೆಯಲ್ಲ, ಅದೇ ಅಟ್ರಾಕ್ಷನ್, ಅದ್ರ ರುಚಿ ಗೊತ್ತಿಲ್ಲ, ಆದ್ರೆ ಅದಕ್ಕೆ ಅದು ಬೇಕು. ಸೊ ಅಪ್ಪ ನಂಗೆ ಅದ್ ಕೊಡ್ಸು ಅಂತ ಗಲಾಟೆ ಮಾಡುತ್ತೆ. ಅಪ್ಪ ಅದವನು ಗೊತ್ತು ಅದು ಮಗು ಒಳ್ಳೇದಲ್ಲ ಅಂತ. ಸೊ ಅಪ್ಪ ಅದಕ್ಕೆ ಬೇರೆ ಏನೋ ಒಂದು ಹೇಳಿ ಕರ್ಕೊಂಬಂದ್ಬಿಡ್ತಾರೆ. ಆದ್ರೆ ಸೋದರ ಮಾವ ಅಥವಾ ಚಿಕ್ಕಪ್ಪ ಅಂತವ್ರ ಜೊತೆ ಆದ್ರೆ ಅವ್ರೇನ್ ಮಾಡ್ತಾರೆ, ಅವರು ಆ ಮಗು ಮೇಲಿರೋ ಪ್ರೀತಿಯಿಂದ ಅವ್ರೇನ್ ಮಾಡ್ತಾರೆ, ಸರಿ ಕೊಡಿಸ್ತೀನಿ ಅಂತ ಹೇಳಿ, ಅಂದ್ರೆ ತಗೊಂಡು ಕೊಡಿಸ್ಬಿಡ್ತಾರೆ ಅಲ್ವಾ. ತುಂಬಾ ಗಲಾಟೆ ಮಾಡಿದಾಗ ಸರಿ ಆಯ್ತು ತಗೋ ಅಂತ ಕೊಡಿಸ್ಬಿಡ್ತಾರೆ. ಆ ತರಾನೇ ಭಗವಂತ ತಂದೆ ಹಾಗೆ, ಶಿವ ಚಿಕ್ಕಪ್ಪ ಅಥವಾ ಸೋದರ ಮಾವನ ಹಾಗೆ. ಅವರು ಪ್ರೀತಿ, ಅವ್ರಿಗೆ ಈ ಮಗು ಮೇಲೆ ಪ್ರೀತಿ, ಸರಿ ತಗೋ ಅಂತ ಕೊಟ್ಬಿಡ್ತಾರೆ. ತಂದೆಗೆ ಪ್ರೀತಿ ಇಲ್ವಾ, ತುಂಬಾ ಪ್ರೀತಿ ಇದೆ, ಅವ್ರಿಗಿಂತ ಜಾಸ್ತಿ ಪ್ರೀತಿ ಇದೆ, ಅದಕ್ಕೆ ಕಾಳಜಿ ಜಾಸ್ತಿ, ಆಯ್ತಾ. ಓ ಇದು ತಿಂದ್ರೆ ಏನೋ ಆಗತ್ತೆ ಅನ್ನೋದು ಗೊತ್ತು ಅವ್ರಿಗೆ ಅಲ್ವಾ. ಹಾಗೆ ಈಗ ಕೃಷ್ಣ ಯಾವತ್ತು ಅವನೇನಾದ್ರೂ ಕೊಡ್ಬೇಕು ಅಂತ ಅಂದ್ರೆ ಅವನು ಅದರ ಉಪಯೋಗ ಈ ಜೀವಿ ಹೇಗೆ ಮಾಡ್ತಾನೆ ಅನ್ನೋದನ್ನ ನೋಡ್ತಾನೆ. ಇದಕ್ಕೆ ಇನ್ನು ಒಂದು ಉದಾಹರಣೆ ಅಂದ್ರೆ, ಈಗ ಮಕ್ಕಳಿಗೆ ತಂದೆ ತಾಯಿಗಳು ಪಾಕೆಟ್ ಮನಿ ಯಾವಾಗ ಕೊಡ್ತಾರೆ, ಚಿಕ್ಕ ವಯಸ್ಸಲ್ಲೇ ಒಂದ್ ಸಣ್ಣ ಮಗು ಕೈ ಕೊಟ್ರೆ ಅದು ಹರಿದು ಬಿಸಾಕತ್ತೆ ಅಲ್ವಾ, ಅದು ಗೊತ್ತಿಲ್ಲ ಅದ್ರ ಬೆಲೆ. ಅದೇ ಒಂದು 4ನೇ ಕ್ಲಾಸ್ 5ನೇ ಕ್ಲಾಸಲ್ಲಿ ಮಕ್ಳಿಗೆ ಪಾಕೆಟ್ ಮನಿ ಕೊಟ್ರೆ ಆ ಮಕ್ಳಿಗೂ ಅದನ್ನ ಉಪಯೋಗಿಸಕ್ ಗೊತ್ತಿಲ್ಲ. ಏನ್ ಮಾಡ್ತಾರೆ, ಯಾರ್ಯಾರೋ ದೊಡ್ಡ ಹುಡುಗರು ಹೆಂಗೆ ಹೇಳ್ತಾರೋ ಹಂಗ ಅದನ್ನ ಖರ್ಚು ಮಾಡ್ತಾರೆ, ತಗೊಂಡು ಹೋಗ್ತಾರೆ. ಅದ್ ತಗೋ, ಇದ್ ತಿನ್ನು, ಇನ್ನೊಂದ್ ಮಾಡು, ಎಲ್ಲ ಬೇಡದೆ ಇರೋದಕ್ಕೆ ಖರ್ಚು ಮಾಡ್ತಾರೆ, ಅಂದ್ರೆ ಯಾರು ಗೈಡ್ ಮಾಡಿಲ್ಲ ಅಂದ್ರೆ. ಅದೇ ರೀತಿ ಒಬ್ಬ ಹೈಸ್ಕೂಲ್ಗೆ ಬಂದ ಹುಡುಗಂಗೆ ಕೊಟ್ರೆ ಆ ಹುಡುಗಂಗೆ ಇನ್ನೊಂದ್ ಸ್ವಲ್ಪ ತಿಳುವಳಿಕೆ ಜಾಸ್ತಿ ಇರುತ್ತೆ. ಅವನೇನ್ ಮಾಡ್ತಾನೆ, ಎಲ್ಲರೂ ಸಿಗರೇಟ್ ಸೇದೋದು ಕುಡಿಯೋದು ನೋಡ್ತಾನೆ, ನನ್ನ ಹತ್ರ ದುಡ್ಡಿದೆಯಲ್ಲ, ನಾನು ಯಾಕೆ ಟ್ರೈ ಮಾಡಬಾರ್ದು ಅನ್ಕೊಂಡು ಆ ರೀತಿ ಮಾಡುವ ಸಾಧ್ಯತೆನೂ ಇರುತ್ತೆ ಅಲ್ವಾ, ಹಾಗೆ ಖರ್ಚು ಮಾಡ್ತಾನೆ. ಸೊ ಅದೇ ಹುಡುಗಂಗೆ ಅವನು ಕಾಲೇಜಿಗೆ ಹೋದ್ಮೇಲೆ ಆಗ ಇನ್ನೂ ಒಂಚೂರು ಮೆಚುರಿಟಿ ಬಂದಿರುತ್ತೆ, ಯಾವ್ದು ತಪ್ಪು ಯಾವ್ದು ಸರಿ ಚೆನ್ನಾಗಿ ಗೊತ್ತಾಗ್ತಾ ಇರುತ್ತೆ. ಸೊ ಆ ಹುಡುಗಂಗೆ ಪಾಕೆಟ್ ಮನಿ ಕೊಟ್ಟಾಗ ಅವನೇನ್ ಮಾಡ್ತಾನೆ, ಅದನ್ನ ತನ್ನ ಅವಶ್ಯಕತೆಗೆ ಯಾವ್ದಕ್ ಬೇಕೋ ಅದಕ್ಕೆ ಮಾತ್ರ ಇಟ್ಕೋತಾನೆ, ಪೋಲ್ ಮಾಡೋಲ್ಲ ಅಲ್ವಾ. ಸೊ ಹಾಗೇನೆ ಭಗವಂತ ನೋಡ್ತಾನೆ, ಅವನು ಐಶ್ವರ್ಯವನ್ನ ಕೊಟ್ಟಾಗ ಆ ಐಶ್ವರ್ಯವನ್ನ ಯಾವ ರೀತಿ ಉಪಯೋಗಿಸ್ತಾರೆ ಅಂತ. ನಾವೆಲ್ಲ ಯಾವ ರೀತಿ ಉಪಯೋಗಿಸ್ಬೇಕು, ಭಗವಂತ ಕೊಡೋ ಐಶ್ವರ್ಯನ ಯಾರಾದ್ರೂ ಹೇಳ್ತೀರಾ? ಅವನು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಬಯಸ್ತಾನೆ? ಸೇವೆ ಒಳ್ಳೆ ಕಾರ್ಯಗಳಿಗೆ ಮಾಡೋದಕ್ಕೆ ಉಪಯೋಗಿಸ್ಬೇಕು. ಒಳ್ಳೆ ಕಾರ್ಯಕ್ಕೆ, ಸೇವೆಗೆ, ಇದು ಓಕೆ. ಅಂದ್ರೆ ಹೆಂಗೆ ಉಪಯೋಗಿಸ್ಬೇಕು ಅಂತಂದ್ರೆ, ಈಗ ನಮಗೆ ಭಗವಂತ ಹಣ ಕೊಡ್ತಾನೆ ಅಂದ್ರೆ ನಮ್ಗೆ ಐಶ್ವರ್ಯ ಕೊಟ್ಟಿದ್ದಾನೆ ಅಂದ್ರೆ, ಐಶ್ವರ್ಯ ಏನು, ಲಕ್ಷ್ಮಿ, ಹೌದು ತಾನೆ. ಲಕ್ಷ್ಮಿ ಸದಾ ಕಾಲ ಏನ್ ಮಾಡ್ತಿರ್ತಾಳೆ, ನಾರಾಯಣನ್ಗೆ ಏನ್ ಮಾಡ್ತಿರ್ತಾಳೆ, ಪಾದ ಸೇವೆ ಮಾಡ್ತಿರ್ತಾಳೆ, ಹೌದ್ ತಾನೆ. ಅಂದ್ರೆ ಲಕ್ಷ್ಮಿ ಬಯಸೋದೇನು, ಕೃಷ್ಣನ ಅಥವಾ ಭಗವಂತನ ಸೇವೆ ಅಲ್ವಾ, ಅವನ ಪಾದ ಸೇವೆ. ಅವಳು ಅದನ್ನ ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ ಅಲ್ವಾ. ಅಂದ್ರೆ ಇನ್ನು ಶಾಸ್ತ್ರ ಹೇಳುತ್ತೆ, ಅವಳು ಭಗವಂತನ ಮೆಚ್ಚಕ್ಕೆ ಧೂಳೇ ಇಲ್ದಿರೋಂತ ವೈಕುಂಠ ಲೋಕ,
ಅದನ್ನು ಗುಡಿಸಿ ಇನ್ನೂ ಸ್ವಚ್ಛ ಮಾಡ್ತಾಳಂತೆ. ಧೂಳೆ ಇಲ್ಲ ಅಲ್ಲಿ, ಆದ್ರೂ ಅದನ್ನ ಸ್ವಚ್ಛ ಮಾಡ್ತಾಳಂತೆ. ಯಾಕೆ? ಭಗವಂತನ ಧಾಮ ಚೆನ್ನಾಗಿರ್ಬೇಕು ಅಂದ್ರೆ ಸದಾ ಕಾಲ ಸೇವೆಯಲ್ಲಿ ಇರಕ್ಕೆ ಬಯಸ್ತಾಳೆ ಲಕ್ಷ್ಮಿ ಅಲ್ವಾ? ಅಂತ ಲಕ್ಷ್ಮಿಯನ್ನ ನಮಗೆ ಕರುಣಿಸಿದಾಗ ನಮ್ಮ ಕರ್ತವ್ಯ ಏನು? ಸೇವೆಯಲ್ಲಿ ಇರಕ್ಕೆ ಬಯಸುವಂತ ಲಕ್ಷ್ಮಿನ ಸೇವೆನಲ್ಲಿ ತೊಡಗಿಸ್ಬೇಕೋ ಅಥವಾ ನಮ್ಮ ಸೇವೆಯಲ್ಲಿ ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕೋ ಅಥವಾ ನಮ್ಮ ಸೇವೆಯಲ್ಲಿ ತೊಡಗಿಸ್ಬೇಕೋ? ಭಗವಂತನ ಸೇವೆ. ಅಲ್ವಾ? ಇದನ್ನ ನಾವು ಅರ್ಥ ಮಾಡ್ಕೊಂಡಾಗ ಆಯ್ತಾ, ಅವಳಿಗೆ ಭಗವಂತನ ಸೇವೆಯಲ್ಲಿ ಇವಳನ್ನ ತೊಡಗಿಸೋದ್ರಿಂದ ಅವಳಿಗೆ ಸಂತೋಷ ಸಿಕ್ಕತ್ತೆ ಅಂತ ನಮಗೆ ಅರ್ಥ ಆದಾಗ, ನಾವು ಆ ರೀತಿ ಭಗವಂತನ ಸೇವೆಗೆ ಅವಳನ್ನ ತೊಡಗಿಸಿದಾಗ ಭಗವಂತ ಏನ್ ಮಾಡ್ತಾನೆ? ಓ, ಇವನಿಗೆ ಚೆನ್ನಾಗಿ ಗೊತ್ತು ಯಾವ ರೀತಿ ಐಶ್ವರ್ಯನ ಉಪಯೋಗಿಸ್ಬೇಕು, ಅದನ್ನ ಪೋಲ್ ಮಾಡ್ತಿಲ್ಲ ಇವನು ಅಂತ ಗೊತ್ತಾಗಿ ಹೆಚ್ಚು ಹೆಚ್ಚು ಕೊಡ್ತಾನೆ ಭಗವಂತ. ಅರ್ಥ ಆಯ್ತಾ? ಸೊ ಅದೇ ವ್ಯತ್ಯಾಸ. ಸೊ ಹಾಗೆ ನಾವು ಭಕ್ತಿ ಸೇವೆಯಲ್ಲಿ ಅಂದ್ರೆ ನಾವು ಈ ರೀತಿ ನಡ್ಕೊಳ್ಬೇಕು ದೃಢವಾಗಿ, ಅಂದ್ರೆ ಅರ್ಥ ಮಾಡ್ಕೊಂಡು ಪ್ರತಿಯೊಂದರಲ್ಲೂ ನಾವು ಅರ್ಥ ಮಾಡ್ಕೊಂಡು ಭಗವಂತನ ಸೇವೆಗೆ ಪ್ರತಿಯೊಂದನ್ನು ಯಾವ ರೀತಿ ತೊಡಗಿಸ್ಬೇಕು ಅಂದ್ರೆ ಈ ರೀತಿ. ಸೊ ನೆಕ್ಸ್ಟ್ ಭಾವಾರ್ಥದಲ್ಲಿ 3 ಲೋಕಗಳ ಬಗ್ಗೆ ಹೇಳ್ತಿದ್ದಾರೆ ಪ್ರಭುಪಾದರು ಈ ಐಹಿಕ ಪ್ರಪಂಚದಲ್ಲಿ. ಆಯ್ತಾ? ಇದು ಒಂದು ಗ್ರಹ ವ್ಯೂಹ. ಆಯ್ತಾ? ಒಂದು ಗ್ರಹ ವ್ಯೂಹ ಅಂತ ಹೇಳ್ತಾ ಇದ್ದೀನಿ. ಓಕೆ, ಒಂದು ಗ್ರಹ ವ್ಯೂಹದಲ್ಲಿ ಏನೇನಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಮ್ಮ ಈ ಒಂದು ಬ್ರಹ್ಮಾಂಡ, ಇದರಲ್ಲಿ ಊರ್ಧ್ವಲೋಕ, ಅಧೋಲೋಕ, ಮಧ್ಯದಲ್ಲಿ ಮರ್ತ್ಯಲೋಕ ಇದೆ. ಆಯ್ತಾ? ಮಧ್ಯಲೋಕ ಅಂತ ಹೇಳಿದರೆ ಆ ಮಧ್ಯಲೋಕನೇ ಮರ್ತ್ಯಲೋಕ, ಅದು ನಮ್ಮ ಭೂಲೋಕ. ನಾವಿರುವ ಲೋಕ ಮಧ್ಯದಲ್ಲಿ ಇದೆ. ಮೇಲೆ 7 ಊರ್ಧ್ವಲೋಕಗಳು, ಕೆಳಗೆ 7 ಅಧೋಲೋಕಗಳು ಇದೆ. ಆಯ್ತಾ? ಮತ್ತೆ ಈ ಊರ್ಧ್ವಲೋಕದ ಆಚೆಗೆ ಅಂದ್ರೆ ಬ್ರಹ್ಮಲೋಕಕ್ಕಿಂತ ಮೇಲೆ ಬ್ರಹ್ಮಾಂಡದ ಹೊರ ಆವರಣಗಳು ಇರುತ್ತವೆ. ಊರ್ಧ್ವಲೋಕದಲ್ಲಿ ಅತಿ ಎತ್ತರವಾದ ಲೋಕ ಅಂತಂದ್ರೆ ಬ್ರಹ್ಮಲೋಕ, ಅದನ್ನ ಸತ್ಯಲೋಕ ಅಂತ ಕೂಡ ಕರೀತಾರೆ. ಆ ಸತ್ಯಲೋಕದಲ್ಲಿ ಬ್ರಹ್ಮ ವಾಸಿಸ್ತಾ ಇದ್ದಾನೆ. ಅದರಿಂದ ಆಚೆಗೆ ಏನಿದೆ? ಬ್ರಹ್ಮಾಂಡಗಳ ಹೊರ ಆವರಣ ಇದೆ. ಆಯ್ತಾ? ಬ್ರಹ್ಮ ಅಂದ್ರೆ ಅಲ್ಲೂ ಕೂಡ ಹಲವಾರು ಆವರಣಗಳು, ಆವರಣ ಅಂದ್ರೆ ಲೇಯರ್ಸ್ ಇದೆ. ಆಯ್ತಾ? ಅದಕ್ಕಿಂತ ಮೇಲೆ ಆಧ್ಯಾತ್ಮಿಕ ಆಕಾಶವಿದೆ. ಈ ಬ್ರಹ್ಮಾಂಡದ ಹೊರ ಆವರಣ ದಾಟಿ ಹೋದ್ರೆ ಅಲ್ಲಿ ಇನ್ನೊಂದು ಆಕಾಶ ಕಾಣುತ್ತೆ. ಈ ಆಕಾಶ ದಾಟಿ, ಈ ಬ್ರಹ್ಮಾಂಡದ ಆಕಾಶ ದಾಟಿ ಮೇಲೆ ಹೋದ್ರೆ ಅಲ್ಲಿ ಇನ್ನೊಂದು ಆಕಾಶ ಇದೆ, ಅದು ಆಧ್ಯಾತ್ಮಿಕ ಆಕಾಶ. ಅರ್ಥ ಆಯ್ತಾ? ಆ ಆಕಾಶದಲ್ಲಿ ಏನಿದೆ ಅಂತಂದ್ರೆ ಅದು ವಿಸ್ತಾರದಲ್ಲಿ ಅನಂತವಾದದ್ದು. ನೋಡಿ, ಇದೇನೆ ನಮಗೆ ಕಣ್ಣಿಗೆ ಕಾಣೋ ಈ ಆಕಾಶನೇ ಕೊನೆ ಗೊತ್ತಿಲ್ಲ, ಮೊದಲು ಗೊತ್ತಿಲ್ಲ. ಹೌದು ತಾನೆ? ಚಿಕ್ಕವರಾಗಿದ್ದಾಗ ಒಂದು ಒಗಟು ಹೇಳ್ತಾ ಇದ್ರು ಎಲ್ಲ, ಅಪ್ಪನ ದುಡ್ಡು ಎಣಸಕ್ಕಾಗಲ್ಲ, ಅಮ್ಮನ ದುಡ್ಡು ಅಮ್ಮನ ಸೀರೆ ಮಡ್ಚಕ್ಕಾಗಲ್ಲ, ಏನದು ಅಂತ ಕೇಳ್ತಿದ್ರು ಅಲ್ವಾ? ಆಕಾಶ ಮತ್ತು ನಕ್ಷತ್ರ ಮತ್ತು ಆಕಾಶ ಅಂತ ಹೇಳ್ತಾ ಇದ್ವಿ, ಅದು ಕುತ್ರ. ಹೌದ್ ತಾನೆ? ಅಂದ್ರೆ ಮಡ್ಚಕ್ಕಾಗಲ್ಲ ಅಂತ ಏನು ಅಂದ್ರೆ ಏನು? ಅದಕ್ಕೆ ಕೊನೆ ಇಲ್ಲ, ಮೊದ್ಲಿಲ್ಲ, ಎಲ್ಲಿಂದ ಮಡ್ಚೋದು? ಹೌದ್ ತಾನೆ? ಇಲ್ಲಿರೋ ಆಕಾಶನೇ ಅಷ್ಟು ವಿಸ್ತಾರವಾಗಿದ್ದು, ಇನ್ನು ಆಧ್ಯಾತ್ಮಿಕ ಆಕಾಶ ಅದರದ ವಿಸ್ತರಣಕ್ಕೆ ಕೊನೆ ಮೊದಲೇ ಇಲ್ಲ, ಅದು ಇನ್ನೂ ಹೆಚ್ಚು ಏನು ವಿಶಾಲವಾದದ್ದು, ಅನಂತವಾದದ್ದು. ಅನಂತ ಅಂದ್ರೆ ಕೊನೆನೇ ಇಲ್ಲದದ್ದು, ಕೊನೆ ಮೊದಲು ಇಲ್ಲದ್ದು. ಆಯ್ತಾ? ಅಂದ್ರೆ ಭೌತಿಕ ಆಕಾಶಕ್ಕೆ ಕೊನೆ ಇದೆ, ಅರ್ಥ ಆಯ್ತಾ? ಅದು ನಮಗ್ ಗೋಚರ ಆಗಲ್ಲ, ಆದ್ರೆ ಇದೆ. ಅದನ್ನ ಮೀರಿ ನಾವು ಹೋದ್ರೆ ಆಧ್ಯಾತ್ಮಿಕ ಆಕಾಶ ಇದೆ, ಅದಕ್ಕೆ ಕೊನೆ ಮೊದಲು ಇಲ್ಲ, ಅಷ್ಟು ವಿಸ್ತಾರವಾಗಿದೆ. ಶಾಶ್ವತವಾಗಿ ಮುಕ್ತ ಜೀವಿಗಳಾದ ತನ್ನ ಸಹವಾಸಿಗಳೊಂದಿಗೆ ಭಗವಂತ ಸ್ವತಃ ವಾಸ ಮಾಡುವಂತಹದು. ನೋಡಿ, ಈ ವೈಕುಂಠ ಹೇಗಿದೆ ಅಂದ್ರೆ ಆಧ್ಯಾತ್ಮಿಕ ಆಕಾಶ ಏನಿದೆ ಹೆಂಗಿದೆ ಅಂದ್ರೆ ಅಲ್ಲಿ ಕೂಡ ಹಲವಾರು ಗ್ರಹಗಳು ಇದೆ, ಅನೇಕಾನೇಕ ಲೆಕ್ಕವಿಲ್ಲದಷ್ಟು ಲೋಕಗಳು ಇದೆ, ಗ್ರಹ ಲೋಕಗಳು ಇದೆ. ಆ ಲೋಕಗಳನ್ನೆಲ್ಲ ವೈಕುಂಠ ಅಂತ ಕರೀತಾರೆ.
ಅರ್ಥ ಆಯ್ತಾ? ಪ್ರತಿಯೊಂದು ಲೋಕನು ವೈಕುಂಠ ಅಲ್ಲಿ. ನಾನು ನಿನ್ನೆ ಅದಕ್ಕೆ ಅರ್ಥ ಹೇಳ್ದೆ. ವೈಕುಂಠ ಅಂದ್ರೆ ಏನರ್ಥ? ಯಾರು ಹೇಳ್ತೀರಾ? ಕಷ್ಟ ಇಲ್ಲದೆ ಇರ್ತಕ್ಕಂಥದ್ದು ಅಂತ ಹಾ, ಮಾತಾಡ್ತಾರೆ. ಎಲ್ಲಿ ತಾಪತ್ರಯನೇ ದುಃಖನೇ ಇಲ್ಲ. ಇಲ್ಲವೋ. ಕರೆಕ್ಟ್. ತಾಪತ್ರಯನೇ ಇಲ್ಲ. ತಾಪತ್ರಯ ಇಲ್ಲ, ಚಿಂತೆ ಇಲ್ಲ, ಕಷ್ಟ ಇಲ್ಲ, ಕಳವಳ ಇಲ್ಲ. ಸುಖವಾಗಿ ಇರೋದೇನು ಬರೀ ಆನಂದನೇ ಆನಂದ. ಆಯ್ತಾ? ಆನಂದಕ್ಕೆ ಎಲ್ಲೇನೇ ಇಲ್ಲ ಇಲ್ಲಿ. ಅಲ್ಲಿ ಅಷ್ಟು ಆನಂದ. ಅಂತ ಜಾಗ ವೈಕುಂಠ. ಅರ್ಥ ಆಯ್ತಾ? ಅಲ್ಲಿ ಅಲ್ಲೂ ಕೂಡ ಹಲವಾರು ಗ್ರಹ ಲೋಕಗಳು ಇದೆ. ಪ್ರತಿಯೊಂದು ಅಷ್ಟೊಂದು ವೈಕುಂಠ ಲೋಕ ಯಾಕೆ ಬೇಕು ಅಂತಂದ್ರೆ, ಈಗ ಇಲ್ಲಿ ಭೂಮಿ ಮೇಲೆ ಪ್ರತಿಯೊಂದು ಜೀವಿನೂ ವಿಷ್ಣು ಆರಾಧಕರೇ ಅಥವಾ ಕೃಷ್ಣನ ಆರಾಧಕರೇನೆ. ಹಲವಾರು ವಿಷ್ಣು ತತ್ವಗಳಿಗೆ ಅಂದ್ರೆ ವಿಷ್ಣುವಿನ ಹಲವಾರು ರೂಪಗಳಲ್ಲಿ ಮನಸ್ಸನ್ನ ಕೇಂದ್ರೀಕರಿಸಿರ್ತಾರೆ. ಕೆಲವರು ನರಸಿಂಹನಿಗೆ ತುಂಬಾ ನರಸಿಂಹನಿಗೆ ತುಂಬಾ ಭಕ್ತಿ ಮಾಡಿದ್ರೆ, ಕೆಲವರು ರಾಮನಿಗೆ ಭಕ್ತಿ ಮಾಡ್ತಾರೆ ಅಲ್ವಾ? ಕೆಲವರು ನಾರಾಯಣನಿಗೆ ಭಕ್ತಿ ಮಾಡ್ತಾರೆ. ಸೊ ಯಾರಿಗೆ ತುಂಬಾ ಅಟ್ಯಾಚ್ ಆಗಿರ್ತಾರೋ ಆ ಲೋಕಕ್ಕೆ ಅವ್ರು ಹೋಗ್ತಾರೆ. ಅರ್ಥ ಆಯ್ತಾ? ಈಗ ತುಂಬಾ ನಾನು ರಾಮನ ಭಕ್ತಳಾಗಿದ್ದೆ, ರಾಮ ರಾಮ ಅಂತಿದ್ದೆ ಅಂದ್ರೆ ಕೊನೆಯ ಸಾಯುವಾಗ್ಲೂ ರಾಮ ಅಂತ ರಾಮನ ನೆನೆಸ್ತಾ ಸತ್ರೆ ನಾನು ಆ ರಾಮನ ಲೋಕವಾದ ಅಯೋಧ್ಯೆಗೆ ಹೋಗ್ತೀನಿ. ಅಲ್ಲೂ ಒಂದು ಅಯೋಧ್ಯೆ, ಅಲ್ಲಿ ರಾಮನ ಆ ಲೋಕಕ್ಕೆ ಅಯೋಧ್ಯೆ ಅಂತಾನೆ ಹೆಸರು. ಸೊ ಆ ಲೋಕಕ್ಕೆ ಹೋಗ್ತೀನಿ ವೈಕುಂಠದಲ್ಲಿ. ಆಯ್ತಾ? ಕೃಷ್ಣನ ದ್ವಾರಕೆಯ ರೂಪಕ್ಕೆ ನಾನು ಮಾರು ಹೋಗಿ ಅವನಿಗೆ ಆ ದ್ವಾರಕಾಧೀಶನನ್ನೇ ನಾನು ನೆನೆಸ್ತಾ ಸತ್ರೆ ನಾನು ಅಲ್ಲಿರುವ ದ್ವಾರಕೆ, ವೈಕುಂಠದಲ್ಲಿ ಇರುವ ದ್ವಾರಕಾ ಲೋಕಕ್ಕೆ ನಾನು ಹೋಗ್ತೀನಿ. ಆಯ್ತಾ? ಸೊ ಹೀಗೆ ಹಲವಾರು ವೈಕುಂಠ ಲೋಕಗಳು ಇದೆ. ಎಲ್ಲ ಲೋಕಗಳಿಗೂ ಈ ವೈಕುಂಠ ಲೋಕಕ್ಕೆಲ್ಲದಕ್ಕೂ ಮಿಗಿಲಾಗಿ ಉತ್ತಮ ಸ್ಥಾನದಲ್ಲಿ ಇರೋದು ಗೋಲೋಕ ವೃಂದಾವನ. ಅಲ್ಲಿ ಕೃಷ್ಣ ತನ್ನ ಗೆಳೆಯರೊಂದಿಗೆ, ಗೋಪಿಯರೊಂದಿಗೆ, ತನ್ನ ಎಲ್ಲ ಸಹಚರರೊಂದಿಗೆ ನಿತ್ಯ ಲೀಲೆಯಲ್ಲಿ ತೊಡಗಿದ್ದಾನೆ. ಸೊ ಯಾರು ಕೃಷ್ಣನನ್ನ ಈ ರೂಪದಲ್ಲಿ ಧ್ಯಾನಿಸ್ತಾ ದೇಹತ್ಯಾಗ ಮಾಡ್ತಾರೋ ಅವರು ಆ ಗೋಲೋಕ ವೃಂದಾವನಕ್ಕೆ ಹೋಗ್ತಾರೆ. ಅರ್ಥ ಆಯ್ತಾ? ಅಲ್ಲಿ ಅವನ ಸಹವಾಸದಲ್ಲಿ ಇರ್ತಾರೆ. ಸೊ ಇಲ್ಲಿ ಆ ವೈಕುಂಠ ಹೇಗಿದೆ ಅಂದ್ರೆ ಸ್ವಯಂ ಪ್ರಕಾಶವಿರುವ ಅನಂತ ವೈಕುಂಠ ಲೋಕವನ್ನು ಒಳಗೊಂಡಿದೆ. ನೋಡಿ, ಅಲ್ಲಿ ಎಲ್ಲ ವೈಕುಂಠ ಲೋಕಕ್ಕೂ ಸೂರ್ಯ ಚಂದ್ರ ಯಾರು ಬೇಡ. ಯಾಕೆ? ಅದು ಸ್ವಯಂ ಪ್ರಕಾಶ. ಅದೆಲ್ಲವೂ ಭಗವಂತನ ಪ್ರಭೆಯಿಂದನೇ ಎಲ್ಲವೂ ಪ್ರಕಾಶಮಾನವಾಗಿದೆ. ಆಯ್ತಾ? ಎಲ್ಲಿ? ಇದು ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ತಾನೇ ಸ್ವತಃ ಹೇಳ್ತಾನೆ, ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಮಮ. ನ ತದ್ಭಾಸಯತೆ ಸೂರ್ಯೋ, ಅಲ್ಲಿ ಸೂರ್ಯ ಬೇಕಾಗಿಲ್ಲ. ನ ಶಶಾಂಕೋ, ಶಶಾಂಕ ಅಂದ್ರೆ ಚಂದ್ರ, ಶಶಾಂಕ ಅವನೂ ಬೇಡ, ಚಂದ್ರನೂ ಬೇಡ. ನ ಪಾವಕಃ, ಪಾವಕ ಅಂದ್ರೆ ಎಲೆಕ್ಟ್ರಿಸಿಟಿ, ಇವರಿಬ್ರೆ ಬೇಡ ಅಂದ್ಮೇಲೆ ಎಲೆಕ್ಟ್ರಿಸಿಟಿ ಆಗ್ಬೇಕು, ಅದೂ ಬೇಕಾಗಿಲ್ಲ. ಆಯ್ತಾ? ಯಾಕೆ? ಅದು ಸ್ವಯಂ ಪ್ರಕಾಶ. ಆಯ್ತಾ? ಅದು ಸದಾ ಕಾಲ ಪ್ರಕಾಶಮಾನವಾಗಿ, ಜಾಜ್ವಲ್ಯಮಾನವಾಗಿ ಪ್ರಕಾಶಮಾನವಾಗಿದೆ. ಅದು ಅಂತ ಲೋಕ ಅದು. ಅಲ್ಲಿ ಯಾರು ಹೋಗ್ತಾರೋ ಅವರು ಪುನಃ ಈ ಭೂಲೋಕಕ್ಕೆ ಬರೋದೇ ಇಲ್ಲ, ಶಾಶ್ವತವಾಗಿ ಅಲ್ಲಿರ್ತಾರೆ ಅಂತ ಕೃಷ್ಣ ಹೇಳಿದಾನೆ ಭಗವದ್ಗೀತೆಯಲ್ಲಿ. ಅದನ್ನೇ ಇಲ್ಲಿ ಪ್ರಭುಪಾದರು ಕೂಡ ಹೇಳ್ತಾ ಇದ್ದಾರೆ. ಆಯ್ತಾ? ಸರ್ವಶಕ್ತನಾದ ಭಗವಂತನು ತನ್ನ ಸೃಷ್ಟಿಯ ಯಾವುದೇ ಭಾಗದಲ್ಲೂ ಸಂಚರಿಸಲು ಹೇಗೆ ಸ್ವತಂತ್ರನೋ ಹಾಗೆ ಶ್ರೀ ನಾರದ ಮುನಿಗಳು ಐಹಿಕ ಮತ್ತು ಆಧ್ಯಾತ್ಮಿಕ ವಲಯಗಳೆರಡರಲ್ಲೂ ಇರುವ ಈ ಲೋಕಗಳನ್ನು ನಿರ್ಬಂಧವಿಲ್ಲದೆ ಸಂಚರಿಸಬಲ್ಲವರಾಗಿದ್ದಾರೆ. ಹೇಗೆ ಭಗವಂತ ತನ್ನ ಇಚ್ಛೆ ಪ್ರಕಾರ ಎಲ್ಲಿ ಬೇಕಾದ್ರೂ ಹೋಗಬಲ್ಲ. ಅವನು ಎಲ್ಲಿ ಭಗವಂತನ ಗುಣಗಾನ ಆಗ್ತಿರುತ್ತೋ ಅಲ್ಲಿ ಅವನು ಬಂದು ಕೂತ್ಕೊಳ್ತೀನಿ ಅಂತ ಹೇಳ್ತಾನೆ. ನಾಹಂ ತಿಷ್ಠಾಮಿ ವೈಕುಂಠೆ ಯೋಗಿನಾಂ ಹೃದಯೇಶುವ ಯತ್ರ ಗಾಯಂತಿ ಮದ್ಭಕ್ತ ತತ್ರ ತಿಷ್ಠಾಮಿ ನಾರದ. ಎಲ್ಲೆಲ್ಲಿ ಭಗವಂತನ ಕೀರ್ತನೆ ಆಗ್ತಾ ಇರುತ್ತೋ ಅಲ್ಲೆಲ್ಲ ಅವನಿರ್ತಾನೆ. ಸೊ ಕೀರ್ತನೆ ಅನ್ನೋದು ಬರೀ ಇಲ್ಲೇ ನಡಿಬೇಕು ಅಂತಿಲ್ಲ, ಎಲ್ಲ ಕಡೆ ದೇವಸ್ಥಾನಗಳಲ್ಲಿ, ಎಲ್ಲ ಇಸ್ಕಾನ್ ದೇವಾಲಯಗಳಲ್ಲೂ ಈಗ ಭಗವಂತನ ನಾಮ ಜಪ ನಡೀತಾ ಇರುತ್ತೆ, ಭಗವಂತನ ಕಥಾಶ್ರವಣ ನಡೀತಾ ಇರುತ್ತೆ. ಕೃಷ್ಣ ಅಲ್ಲೆಲ್ಲ ಇರ್ತಾನೆ. ಸೊ ಅದು ಅವನ ಇಚ್ಛೆಯ ಅನುಸಾರವಾಗಿ ಅವನು ಎಲ್ಲಿ ಬೇಕಾದ್ರೂ ಒಂದೇ ಕ್ಷಣದಲ್ಲಿ ಎಲ್ಲಾ ಕಡೆ ಇರಬಲ್ಲ.
ಇದು ಅವನ ಅಚಿಂತ್ಯ ಶಕ್ತಿ. ಸೊ ಅದೇ ರೀತಿ ನಾರದರು ಕೂಡ, ಅವನ ಭಕ್ತರಾದ ನಾರದ ಮುನಿಗಳು ಕೂಡ ಎಲ್ಲಿ ಬೇಕಾದರೂ, ಯಾವ ಸಮಯದಲ್ಲಿ, ಯಾವ ಸಂದರ್ಭದಲ್ಲಿ ಬೇಕಾದರೂ ಇರಬಲ್ಲರು. ಆಯ್ತಾ? ಐಹಿಕ ಜಗತ್ತಿನಲ್ಲಿ ಜೀವಿಗಳು ನಿಸರ್ಗದ ತ್ರಿಗುಣಗಳಿಂದ ಪ್ರಭಾವಿತರಾಗಿರುತ್ತಾರೆ. ಅವು ಸತ್ವ, ರಜಸ್ತಮ ಗುಣಗಳು. ಆದರೆ ನಾರದರು ಈ ಎಲ್ಲ ಐಹಿಕ ಗುಣಗಳನ್ನು ಮೀರಿದ ಅತೀಂದ್ರಿಯರಾಗಿದ್ದಾರೆ. ಆಯ್ತಾ? ಅತೀಂದ್ರಿಯರು, ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗದೀರ ಇರುವಂತಹವರು ನಾರದರು. ಅವರು ಇಲ್ಲೇ ಕೂತಿದ್ರು ನಮ್ಮ ಕಣ್ಣಿಗೆ ಕಾಣಿಸೋಲ್ಲ ಈಗ, ಯಾಕೆ ನಮ್ಮ ಕಣ್ಣು ಅಷ್ಟು ಇನ್ನೂ ತಯಾರಾಗಿಲ್ಲ ನೋಡಕ್ಕೆ, ಆಧ್ಯಾತ್ಮಿಕವಾಗಿ ಅದು ತಯಾರಾಗಿಲ್ಲ ಅಲ್ವಾ? ಭಗವಂತ ಹೇಗೆ ಕಾಣಿಸಲ್ವೋ ಹಾಗೆ ಅವರು ಕಾಣಿಸಲ್ಲ. ಆಯ್ತಾ? ಯಾಕೆ? ಅವರು ಐಹಿಕ ದೇಹದಲ್ಲಿ ಇಲ್ಲ ಅಂದಮೇಲೆ ಅವರಿಗೆ ಐಹಿಕ ಗುಣಗಳ ಪ್ರಭಾವನೂ ಇಲ್ಲ. ಅವರು ಕೂಡ ಭೂಮಿ ಮೇಲೆ ಬರ್ತಾರೆ, ಭೂಮಿ ಮೇಲೆ ಬಂದು ಎಲ್ಲಿ ಹರಿಕತೆ ನಡೀತಾ ಇರುತ್ತೋ ಅಲ್ಲಿ ನಿಂತಿರ್ತಾರೆ. ಇಸ್ಕಾನಲ್ಲಿ ಬೆಳಗ್ಗೆ ದರ್ಶನಾರ್ತಿ, ಮಂಗಳಾರತಿ ಮಾಡುವಾಗ ಅವ್ರು ಅಲ್ಲಿ ನಿಂತಿರ್ತಾರೆ. ಆದ್ರೆ ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಅವರಲ್ಲಿ ಇರ್ತಾರೆ ಅಂತಂದ್ರೆ, ಅವರಲ್ಲಿ ಬರ್ತಾರೆ ಅಂದ ತಕ್ಷಣ ಅವರ ದೇಹ ಭೌತಿಕವಾಯ್ತು ಅಂತ ಅನ್ಕೊಳ್ಳೋ ಹಾಗಿಲ್ಲ. ಅವರು ಆಧ್ಯಾತ್ಮಿಕ ಶರೀರದಲ್ಲೇ ಬಂದಿರ್ತಾರೆ. ಹಾಗಾಗಿ ಅವರಿಗೆ ಐಹಿಕ ಗುಣದ ಪ್ರಭಾವ ಇಲ್ಲ. ಆಯ್ತಾ? ಹೀಗಾಗಿ ನಿರ್ಬಂಧವಿಲ್ಲದೆ ಎಲ್ಲಾ ಕಡೆ ಸಂಚರಿಸಬಲ್ಲರು. ಅವರು ಮುಕ್ತರಾದ ಅಂತರಿಕ್ಷಗಾಮಿಯಾಗಿದ್ದಾರೆ. ನೋಡಿ, ಅಂತರಿಕ್ಷಗಾಮಿ, ಅಂತರಿಕ್ಷ ಅಂದ್ರೆ ಆಕಾಶ ಸಂಚಾರಿ, ಆಕಾಶ ಮಾರ್ಗವಾಗಿ ಸಂಚಾರ ಮಾಡಬಲ್ಲಂತವರು. ಆಯ್ತಾ? ಎಲ್ಲ ಏರೋಪ್ಲೇನು ಅದು ಇದು ಬೇಕು ನಮ್ಗೆ ಆಕಾಶ ಮಾರ್ಗದಲ್ಲಿ ಹೋಗಕ್ಕೆ. ಅವ್ರಿಗೆ ಏನು ಬೇಡ, ಅವರೇ ಸಂಚಾರ ಮಾಡುವಷ್ಟು ಅರ್ಹತೆಯನ್ನ ಪಡೆದಿದ್ದಾರೆ. ಇಂಥ ನಾರದ ಮುನಿಗಳಿಗೆ ನಾವೆಷ್ಟು ಗೌರವ ಸಲ್ಲಿಸಬೇಕು ಅಲ್ಲವಾ? ಅವರ ಪಾದವನ್ನ ನಾವು ಯಾವ ರೀತಿ ನಾವು ಹಿಡ್ಕೋಬೇಕು ಹೇಳಿ ಅಲ್ವಾ? ಸೊ ಅದನ್ನ ನಾವು ಅಂದ್ರೆ ಭಕ್ತಿ ಸೇವೆಗೆ ಉದ್ಧಾರ ಆಗಕ್ಕೆ, ಭಕ್ತಿಯಲ್ಲಿ ಮುಂದುವರಿಯಕ್ಕೆ ನಾವು ಇವರನ್ನ ಗಟ್ಟಿಯಾಗಿ ಅವರ ಪಾದಾಶ್ರಯ ಪಡ್ಕೊಳ್ಬೇಕು, ಅವರನ್ನ ಅನುಸರಿಸಬೇಕು. ಅದನ್ನ ಇಲ್ಲಿ ಪ್ರಭುಪಾದರು ಮುಂದೆ ಹೇಳ್ತಿದ್ದಾರೆ. ಭಗವಾನ್ ವಿಷ್ಣುವಿನ ನಿಷ್ಕಾರಣವಾದ ಕರುಣೆ ಅಸಮಾನವಾದದ್ದು. ಭಗವಂತನ ಅನುಗ್ರಹದಿಂದ ಮಾತ್ರ ಭಕ್ತನಿಗೆ ಅಂತ ಕೃಪೆ ಲಭಿಸುವುದರ ಸಂವೇದನೆ ಉಂಟಾಗುವುದು. ಭಗವಂತನ ಕೃಪೆ ಎಷ್ಟು ಅಂದ್ರೆ ಅದು ಯಾವುದಕ್ಕೂ ಹೋಲಿಕೆ ಮಾಡಕ್ಕೆ ಆಗೋಲ್ಲ. ಅವನ ಕೃಪೆ ನಿಷ್ಕಾರಣವಾದದ್ದು, ಯಾವುದೇ ಕಾರಣದಿಂದ ಬರುವಂತದ್ದಲ್ಲ. ಈಗ ಒಬ್ಬ ತಂದೆ ಮಗನಿಗೆ ಕೃಪೆ ತೋರಿಸ್ತಿದ್ದಾನೆ ಅಂದ್ರೆ ಅವನಿಗೆ ಏನೋ ಒಂದು ಪಾಪ ಮಗ ಮಾಡ್ಕೊಳ್ಳಿ ಬಿಡು ಅಂದ್ರೆ ಅದ್ರ ಹಿಂದೆ ಏನೋ ಉದ್ದೇಶ ಇರುತ್ತೆ. ಅಂದ್ರೆ ಅವನ ಒಂದು ಸ್ವಾರ್ಥ ಇರುತ್ತೆ. ನನ್ನ ಮಗ ಮಾಡ್ಲಿ ಅನ್ನೋದು ಇರುತ್ತೆ. ಆದ್ರೆ ಭಗವಂತನ ಕೃಪೆ ಹಿಂದೆ ಅಂತ ಯಾವ ಇದು ಬೇಡ, ಕಾರಣನೇ ಬೇಡ. ಕಾರಣ ಇಲ್ದಿರ ಅವನು ಕೃಪೆ ಕೊಡ್ತಾನೆ. ಈ ಜೀವಿ ಆಯ್ತು ತಗೋ ಕೃಪೆ, ಚೆನ್ನಾಗಿ ಉದ್ಧಾರ ಆಗು ಅಂತ. ಅವನದು ನಿಷ್ಕಾರಣ ನಿರ್ವ್ಯಾಜ ಕೃಪೆ. ಆಯ್ತಾ? ಅದು ಅಸಮಾನವಾದದ್ದು, ಅದಕ್ಕೆ ಸಮಾನವಾದದ್ದು ಯಾವುದೂ ಇಲ್ಲ. ನಾವು ಒಂದು ಹೆಜ್ಜೆ ಅವನ ಕಡೆ ಇಟ್ರೆ 100 ಹೆಜ್ಜೆ ನಮ್ ಕಡೆ ಇಟ್ಕೊಂಡು ಬೇಗ ಬೇಗ ಬರ್ತಾನೆ. ಸೊ ಒಂದು ಹೆಜ್ಜೆ ನಮ್ದು, ನಮ್ಮ ಹೆಜ್ಜೆ ಒಂದು ಪುಟ್ಟ ಹೆಜ್ಜೆ. ಆದ್ರೆ ಭಗವಂತನ ಒಂದು ಹೆಜ್ಜೆ ಎಷ್ಟು ದೊಡ್ಡದು. ಅವನದು ವಾಮನ ಅವತಾರದಲ್ಲಿ ನೀವೆಲ್ಲ ನೋಡಿದೀರ ಅವನ ಹೆಜ್ಜೆ ಎಷ್ಟು ದೊಡ್ಡದು ಅಂತ ಅಲ್ವಾ? ಒಂದು ಹೆಜ್ಜೆಯಿಂದ ಇಡೀ ಭೂಮಂಡಲನ ಆಕ್ಯುಪೈ ಮಾಡ್ಬಿಟ್ಟ. ಇನ್ನೊಂದು ಹೆಜ್ಜೆಯಿಂದ ಇಡೀ ಆಧ್ಯಾತ್ಮಿಕ ಲೋಕ ಅಂದ್ರೆ ಎಲ್ಲ ಪಾತಾಳ ಲೋಕ ಎಲ್ಲವನ್ನ ಆವರಿಸ್ಬಿಟ್ಟ. ಅಂದ್ರೆ ಅವನ ಹೆಜ್ಜೆ ಎಷ್ಟು ದೊಡ್ಡದು. ಆತರ ಅವನು 100 ಹೆಜ್ಜೆ ನಮ್ ಕಡೆ ಇಟ್ಕೊಂಡ್ ಬರ್ತಾನೆ ಅಂದ್ರೆ ಎಷ್ಟು ಬೇಗ ನಮ್ಮ ಹತ್ರ ಬರ್ತಾನೆ, ಎಷ್ಟು ಬೇಗ ಕರುಣಿಸ್ತಾನೆ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದನ್ನ ಭಕ್ತರಾದವರು ಅದನ್ನ ಅನುಭವಿಸಬಹುದು. ಅರ್ಥ ಆಯ್ತಾ? ಆ ಸಂವೇದನೆ ಅವರಿಗೆ ಆಗತ್ತೆ. ಆದ್ದರಿಂದ ಭಕ್ತರಿಗೆ ಎಂದು ಅಧಃಪತನವಿಲ್ಲ. ಅವರು ಅದಕ್ಕೆ ಅವನು ಅಷ್ಟು ಬೇಗ ಪ್ರತಿಕ್ರಿಯಿಸಿ ಅವ್ರ ಮೇಲೆ ಅವನು ಕೃಪೆ ತೋರಿಸೋದ್ರಿಂದ ಭಕ್ತರಾದವರು ಯಾವತ್ತೂ ಬೀಳಲ್ಲ ಕೆಳಗೆ. ನಮೇ ಭಕ್ತ ಪ್ರಣಶ್ಯತಿ ಅಂತ ಕೃಷ್ಣ ಅರ್ಜುನನ್ಗೆ ಇದನ್ನ ಸಾರು ಎಲ್ರಿಗೂ ಅಂತ ಹೇಳ್ತಾನೆ. ಆಯ್ತಾ? ನನ್ನ ಭಕ್ತರು ಎಂದಿಗೂ ನಾಶ ಆಗೋಲ್ಲ ಅಂತ ಹೇಳ್ತಾನೆ. ಸೊ ಇಲ್ಲಿ ಪ್ರಭುಪಾದರು ಅದನ್ನ ಹೇಳ್ತಿದ್ದಾರೆ. ಅವನ ಕೃಪೆ ಎಷ್ಟು ಹೆಚ್ಚಿನದು ಅಂದ್ರೆ ಯಾವತ್ತಿಗೂ
ಅವನ ಭಕ್ತ, ಅವನನ್ನ ಅವಲಂಬಿಸಿದಂತ ಭಕ್ತ ಯಾವತ್ತಿಗೂ ಅಧಃಪತನ ಆಗೋಲ್ಲ. ಅಧಃಪತನ ಅಂದ್ರೇನು? ಕಷ್ಟ ಕೋಟಲೆಗಳು ಮಾತ್ರ ಅಲ್ಲ, ಯಾವುದೋ ದೇಹ ತಗೊಂಡು ಒದ್ದಾಡೋದು, ಹಾಗೆ ಆಗೋದೇ ಇಲ್ಲ. ಅರ್ಥ ಆಯ್ತಾ? ಅಕಸ್ಮಾತ್ ಆಗಿ ನಾನು ಈ ದೇಹದಲ್ಲಿ ಸರಿಯಾಗಿ ಮಾಡ್ಲಿಲ್ಲ ಭಕ್ತಿ ಸೇವೆ, ಆಯ್ತಾ, ಮಾಡಕ್ಕಾಗ್ಲಿಲ್ಲ, ಅಥವಾ ನಾನು ಮಾಡ್ಲಿಲ್ಲ, ಮಧ್ಯೆ ಏನೋ ದೃಢತೆ ಇರ್ಲಿಲ್ಲ, ಆದ್ರೂ ಸ್ವಲ್ಪ ಸ್ವಲ್ಪ ನಾನು ಮಾಡ್ದೆ ಅಂದ್ರೆ ಮುಂದಿನ ಜನ್ಮ ಕೃಷ್ಣ ಅದಕ್ಕೆ ಅವಕಾಶ ಮಾಡ್ಕೊಡ್ತಾನೆ. ಮುಂದಿನ ಜನ್ಮದಲ್ಲಿ ನನಗೆ ನಾನು ಎಲ್ಲಿಗೆ ನಿಲ್ಸಿದ್ನೋ ಅಲ್ಲಿಂದ ಮುಂದುವರಿಯಕ್ಕೆ ಅವಕಾಶ ಮಾಡ್ಕೊಡ್ತಾನೆ. ಇದು ಸತ್ಯ. ಯಾಕೆ? ಕೃಷ್ಣನೇ ಹೇಳಿರೋ ಮಾತು. ಭಗವದ್ಗೀತೆಯಲ್ಲಿ ಕೃಷ್ಣ ಇದನ್ನ ಹೇಳಿದಾನೆ. ಅವನು ಹೇಳಿರೋ ಮಾತು ಯಾವತ್ತೂ ಸುಳ್ಳಾಗಲ್ಲ. ಆಯ್ತಾ? ಸೊ ನೆಕ್ಸ್ಟ್, ಆದ್ದರಿಂದ ಭಕ್ತರಿಗೆ ಆದರೆ ಕಾಮ್ಯಕರ್ಮಿಗಳು, ಊಹಾತ್ಮಕ ದಾರ್ಶನಿಕರು, ಈ ಎಲ್ಲ ಪ್ರಾಪಂಚಿಕರಿಗೆ ಅವರವರ ಐಹಿಕ ಗುಣಗಳ ಸೆಳೆತದಿಂದ ಅಧಃಪತನ ತಪ್ಪದು. ಕಾಮ್ಯಕರ್ಮಿಗಳು ಅಂತ ಅಂದ್ರೆ ವ್ರತ ಆಚರಣೆ ಮಾಡುವಂಥವ್ರು. ಈ ವ್ರತ ಮಾಡಿದ್ರೆ ಈ ಫಲ ಸಿಕ್ಕುತ್ತೆ, ಈ ಪೂಜೆ ಮಾಡಿದ್ರೆ ಈ ಫಲ ಸಿಕ್ಕುತ್ತೆ. ನೋಡಿ, ಆ ದೇವಸ್ಥಾನದಲ್ಲಿ ಅಲ್ಲಿ ಹೋಗಿ ಕಾಯ್ಕಟ್ಟು ಬಂದ್ರೆ ನೀವ್ ಅನ್ಕೊಂಡಿದ್ದೆಲ್ಲ 48 days ಅಷ್ಟ್ರಲ್ಲಿ ಆಗೋಗುತ್ತೆ. ಅಂದ್ರೆ ಹೋಗಿ ಇಷ್ಟುದ್ದ ಕ್ಯೂ ನಿಂತು ಬಿಡ್ತಾರೆ ಜನ ಅಲ್ವಾ? ಪ್ರತಿದಿನ ರಶ್ಶೋ ರಶ್ಶು. ಯಾಕೆ? ಕಾಯಿ ಕಟ್ಟಕ್ಕೆ. ಎಲ್ರಿಗೂ ಬೇಡಿಕೆ ಮೇಲೆ ಬೇಡಿಕೆ ಅಲ್ವಾ? ಕಷ್ಟ ಬಂತ ತಕ್ಷಣ ಅಲ್ಲೋಗಿ ನಿಂತ್ಕೊಂಡ್ಬಿಡ್ತಾರೆ. ಆಕ್ಚುಲ್ ಆಗಿ ಕಷ್ಟ ಕೊಡೋದು ಯಾತಕ್ಕೆ? ಭಗವಂತ ಅವನ್ ಕಡೆ ನೋಡ್ಬೇಕು ನಾವು ಅಂತ ಅಲ್ವಾ? ಅವನ್ ಕಡೆ ನೋಡಿ ಅವನನ್ನ ನನ್ಗೆ ಯಾವಾಗಪ್ಪ ಇದರಿಂದ ಮುಕ್ತಿ ಕೊಡ್ತೀಯಾ ಅಂತ ಕೇಳ್ಬೇಕು ಅಂತ. ಆದ್ರೆ ಅದು ಮಾಡದೆ ಈ ತರ ಹೋಗ್ಬಿಟ್ರೆ ಏನು ಪ್ರಯೋಜನ ಆಗಲ್ಲ. ನೋಡಿ, ಅಂತವ್ರು ಅಧಃಪತನಕ್ಕೆ ಹೋಗ್ತಾರೆ ಖಂಡಿತ. ಯಾಕೆ? ಅವ್ರ ಬೇಡಿಕೆ ಎಲ್ಲವೂ ಐಹಿಕ ಅಲ್ವಾ? ಏನಕ್ಕೆ ಹೋಗ್ತಾರೆ? ನನ್ ಮಗಂಗ್ ಫಸ್ಟ್ ರ್ಯಾಂಕ್ ಬರ್ಸು, ಅಥವಾ ನನ್ಗೆ ಅಂತ ಪೊಸಿಷನ್ ಅಲ್ಲಿ ಕೊಡ್ಸು, ನನ್ಗೆ ಒಂದು ಲಾಟ್ರಿ ಹೊಡ್ಸು, ಅಥವಾ ನನ್ ದುಡ್ಡು ಜಾಸ್ತಿ ಬರ್ಬೇಕು, ನನ್ ದೊಡ್ಡ ಬಂಗ್ಲೆ, ಇಂಥ ಐಹಿಕವಾದದನ್ನ ಬಯಸ್ಕೊಂಡು ಹೋಗ್ತಾರೆ. ಅದನ್ನ ಪಡ್ಕೊಳ್ಬಹುದು, ಆದ್ರೆ ಅದು ಶಾಶ್ವತನ ಇಲ್ಲ. ಅವ್ರು ಸತ್ತ ಮೇಲೆ ಅದೆಲ್ಲ ಅಲ್ಲೇ ಇರುತ್ತೆ. ಅವ್ರು ಮಾತ್ರ ಹೋಗ್ತಾರೆ. ಸಾಯುವಾಗ್ಲೂ ಅವರ ಕಾನ್ಶಿಯಸ್ ಬರೀ ಆ ಒಂದು ಸ್ಥಾನ ಮಾನ ಅದರಲ್ಲೇ ಇದ್ರೆ ಅವರು ಅದಕ್ಕೆ ತಕ್ಕನಾದ ದೇಹ ಪಡ್ಕೊಂಡು ಪುನಃ ಕಷ್ಟ ಅನುಭವಿಸಕ್ಕೆ ಬರ್ತಾರೆ. ಇದು ಅಧಃಪತನ. ಭಕ್ತರಾದವ್ರಿಗೆ ಈ ತರ ಅಧಃಪತನ ಇಲ್ಲ. ಆಯ್ತಾ? ಮೇಲೆ ಹೇಳಿದ ಋಷಿಗಳು, ಇಲ್ಲಿ ಮರೀಚಿ ಎಲ್ಲ ಋಷಿಗಳ ಹೆಸರು ಹೇಳಿದಾರಲ್ಲ, ಅವರೆಲ್ಲರೂ ಖಂಡಿತ ಅಂದ್ರೆ ಅವರು ದಿವ್ಯ ಲೋಕವನ್ನ, ನಾರದರ ತರ ದಿವ್ಯ ಲೋಕಕ್ಕೆ ಹೋಗಲ್ಲ. ಅವರೆಲ್ಲರೂ ಕೂಡ ಈ ಭೂಗ್ರಹದ ಒಳಗೆ ಅಂದ್ರೆ ಭೌತಿಕ ಪ್ರಪಂಚದ ಒಳಗೆ ಇರ್ತಾರೆ. ಅವ್ರಿಗೆ ಒಂದು ಲೋಕ ಇದೆ, ಊರ್ಧ್ವ ಲೋಕದಲ್ಲಿ ಒಂದು ಸ್ಥಾನ ಇದೆ. ಯಾಕೆ ಹಾಗೆ ಅಂತಂದ್ರೆ ಅವರೆಲ್ಲರೂ ಕಾಮ್ಯ ಕರ್ಮದಲ್ಲಿ ನಿರತರಾದವರು. ಆಯ್ತಾ? ಅವರೆಲ್ಲ ಕಾಮ್ಯ ಕರ್ಮಗಳಲ್ಲಿ ಪ್ರಮಾಣ ಸಂಪನ್ನರಾಗಿದ್ದಾರೆ. ಅವರು ಕಾಮ್ಯ ಕರ್ಮಗಳಿಗೆ ಪ್ರಮಾಣಭೂತರು. ಅರ್ಥ ಆಯ್ತಾ? ಎಲ್ಲ ಜನಗಳು ಮಾಡೋ ಕಾಮ್ಯ ಕರ್ಮಗಳೇನಿದೆಯಲ್ಲ ಅದು ಅವರ ಮೂಲಕ. we have to memorize Krishna's which is ರೂಪ. ವಿಚ್ ರೂಪ ಮಾತಾಜಿ? ವಿಶ್ವರೂಪ ಅಲ್ಲ, ಕೃಷ್ಣನ ಆ ತ್ರಿಭಂಗ ರೂಪವನ್ನ ಜ್ಞಾಪಿಸ್ಕೊಂಡ್ರೆ ಸಾಕು ಸಾಯುವ ಟೈಮಲ್ಲಿ. ಓಕೆನಾ? ಅಷ್ಟೇ. ಕೃಷ್ಣ ನಾಮ, ಅವನ ಆ ದಾಮೋದರ ರೂಪ, ಅಥವಾ ಅವನ ದ್ವಿಭುಜ ರೂಪ, ತ್ರಿಭಂಗಿ ರೂಪ, ಮುರಳಿ ಕೃಷ್ಣ, ಅಥವಾ ಯಶೋಧ ಕೃಷ್ಣ, ಅಥವಾ ರಾಧಾ ಕೃಷ್ಣ, ಇವನನ್ನ ಜ್ಞಾಪಿಸ್ಕೊಂಡ್ರೆ ಸಾಕು. ಅವನ ವಿಶ್ವರೂಪ ಜ್ಞಾಪಿಸ್ಕೊಂಡ್ರೆ ನಾವು ಗೋಲಕ ವೃಂದಾವನಕ್ಕೆ ಹೋಗ್ತೀವಿ ಅಂತ ಹೇಳಕ್ಕಾಗಲ್ಲ. ಯಾಕೆ? ವಿಶ್ವರೂಪ ಬೇರೆ, ಅದು ಭೌತಿಕವಾದದ್ದು, ಅದು ಶಾಶ್ವತವಾದ ರೂಪ ಅಲ್ಲ ಕೃಷ್ಣಂದು. ಆಯ್ತಾ? ಅದು ಭೌತಿಕ. ಈಗ ಒಮ್ಮೆ ಅದು ಮ್ಯಾನಿಫೆಸ್ಟ್ ಆಗತ್ತೆ ಅಂದ್ರೆ ಒಮ್ಮೆ ಕಾಣಿಸ್ಕೊಳತ್ತೆ, ಮತ್ತೊಮ್ಮೆ ಅದು ಮುಕ್ತಾಯನೂಗೊಳ್ಳುತ್ತೆ. ಆಯ್ತಾ? ಹಾಗೆ. ಸೊ ಹಾಗಾಗಿ ಅಂದ್ರೆ ಅವರೆಲ್ಲ ಕಾಮ್ಯ ಕರ್ಮಕ್ಕೆ ಪ್ರಮಾಣಭೂತರು. ಅದೇ ರೀತಿ ಜ್ಞಾನಿಗಳು, ಸನತ್ ಕುಮಾರರು 4 ಜನ, ಅವರು ಜ್ಞಾನಿಗಳಿಗೆ ಅಂದ್ರೆ ಜ್ಞಾನ ಇದಕ್ಕೆ ಅವರು ಪ್ರಮಾಣಭೂತರು. ಹಾಗಾಗಿ ಅವರು ಕೂಡ ಅಂದ್ರೆ ಅಂಥವರು ಕೂಡ, ಯಾರು ಜ್ಞಾನಿಗಳು ಕೂಡ ಅಧಃಪತನ ಹೊಂದುತ್ತಾರೆ. ಅವರು ಕೂಡ ಊರ್ಧ್ವ ಲೋಕಕ್ಕೆ ಹೋಗಕ್ಕಾಗಲ್ಲ. ಆದರೆ ಶ್ರೀ ನಾರದ ಮುನಿಗಳು ಭಗವಂತನ ದಿವ್ಯ ಭಕ್ತಿ ಸೇವೆಗೆ ಪ್ರಧಾನ ಪ್ರಮಾಣರಾಗಿದ್ದಾರೆ. ನಾರದ ಮುನಿಗಳು ಅವರು ಉಪಾಸನಾ ಕಾಂಡಕ್ಕೆ ಪ್ರಮಾಣಭೂತರು. ಇವರು ಕರ್ಮಕಾಂಡ, ಯಾರು?
ಮರೀಚಿ ಮುಂತಾದ ಋಷಿಗಳು ಕರ್ಮಕಾಂಡ, ಮರೀಚಿ, ಅಂಗೀರ, ಅತ್ರಿ ಇವರೆಲ್ಲ ಕರ್ಮಕಾಂಡಕ್ಕೆ ಪ್ರಮಾಣಭೂತರು. ಕುಮಾರರು ಜ್ಞಾನಕಾಂಡಕ್ಕೆ ಪ್ರಮಾಣಭೂತರು. ಆದರೆ ಮತ್ತೆ ನಾರದರು ಉಪಾಸನಾ ಕಾಂಡಕ್ಕೆ ಪ್ರಮಾಣಭೂತರು. ಹಾಗಾಗಿ ನಾವು ನಾರದ ಮುನಿಗಳು ಇಟ್ಟ ಹೆಜ್ಜೆಯನ್ನ ನಾವು ಅನುಸರಿಸಬೇಕು. ಆಯ್ತಾ? ನೋಡಿ, ಭಗವಂತನ ಭಕ್ತಿ ಸೇವೆಯಲ್ಲಿ ಮಹಾಪ್ರಮಾಣರಾದವರೆಲ್ಲ ನಾರದ ಭಕ್ತಿ ಸೂತ್ರಕ್ಕೆ ಅನುಗುಣವಾಗಿ ನಾರದ ಮುನಿಗಳು ಇಟ್ಟ ಹೆಜ್ಜೆಯನ್ನು ಅನುಸರಿಸುತ್ತಾರೆ. ಆಯ್ತಾ? ಯಾರ್ಯಾರು ಈ ಭಕ್ತಿ ಸೇವೆಯನ್ನ ಅವಲಂಬಿಸ್ಬೇಕು, ಭಕ್ತಿಯನ್ನ ಮೆಚ್ಕೊಳ್ತಾರೋ, ಭಕ್ತಿ ಮಾಡುದು ಉತ್ತಮ ಅಂತ ಅನ್ಕೊಳ್ತಾರೋ ಅವರೆಲ್ಲರೂ ನಾರದರು ಇಟ್ಟ ಹೆಜ್ಜೆಯಲ್ಲಿ ನಡೆಯಬೇಕು. ಆ ಮೂಲಕ ಭಗವಂತನ ಎಲ್ಲ ಭಕ್ತರು ನಿಸ್ಸಂದೇಹವಾಗಿ ಭಗವತ್ ಸಾಮ್ರಾಜ್ಯವಾದ ವೈಕುಂಠವನ್ನು ಪ್ರವೇಶಿಸಲು ಅರ್ಹರಾಗುತ್ತಾರೆ. ಆಯ್ತಾ? ಸೊ ಏನಾದ್ರು ಡೌಟ್ ಇದ್ರೆ ಎಲ್ಲರೂ ಕ್ಲಾರಿಫೈ ಮಾಡ್ಕೋಬಹುದು, ಅದನ್ನ ತೀರಿಸ್ಕೊಳ್ಬಹುದು. ಇನ್ನೊಂದು ಆಗ್ಲೇ 5 ನಿಮಿಷ ಎಕ್ಸ್ಟ್ರಾ ತಗೊಂಡ್ಬಿಟ್ಟಿದ್ದೀನಿ, ಕ್ಷಮಿಸಿ. ಯಾರಿಗಾರು ಏನಾದ್ರು ಡೌಟ್ ಇದ್ರೆ ಒಂದು 2-3 ನಿಮಿಷ, ಇಲ್ಲಾಂದ್ರೆ ಕ್ಲೋಸ್ ಮಾಡೋಣ. ಓಕೆನಾ? ಹರೇ ಹರೇ ಕೃಷ್ಣ ಪ್ರಭು. ದಂಡವತ್ ಪ್ರಣಾಮ್. ಹೇಳಿ ಪ್ರಭು. ಮಾತಾಜಿ, ನೀವು ನಾರದ ಮುನಿ ಪ್ರೆಸೆನ್ಸ್ ಇರ್ತಾರೆ ಅಂತ ಹೇಳ್ತಿದ್ರಲ್ಲ, ಹೌದು. ಅದು ತುಂಬಾ ಇಸ್ಕಾನ್ಸ್ ಅಲ್ಲಿ ಸೇಮ್ ಟೈಮ್ಸ್ ಮಂಗಳಾರತಿ ಆಗ್ತಾ ಇರ್ತದೆ. ಅವಾಗ ನಾರದ ಮುನಿನು ಸೇಮ್ ಭಗವಂತ ತರ ಸೈಮಲ್ಟೇನಿಯಸ್ ಆಗಿ ಹೌದು, ಇರ್ತಾರೆ, ಇರಬಲ್ಲರು ಅವರು ಕೂಡ. ಆಯ್ತಾ? ಈಗ ಉದಾಹರಣೆಗೆ ಚೈತನ್ಯ ಚರಿತ ಇದ್ರಲ್ಲಿ ಒಂದು ಹಾಡಿದೆ, ಏನದು ಗೌರ ಆರತಿ ಹಾಡು, ಕೇಳಿದ್ದೀರಾ ನೀವೆಲ್ಲ? ಅಲ್ಲಿ ಶಿವ ಶುಕ ನಾರದ ಪ್ರೇಮೆ ಗದಗಾದ ಅಂತ ಬರುತ್ತೆ. ಅಂದ್ರೆ ಗೌರ ಆರತಿ ನೋಡಕ್ಕೆ ಶಿವ ಶುಕ ನಾರದ ಎಲ್ಲ ಬಂದಿದ್ರು. ಅದೇ ಸಮಯದಲ್ಲಿ ನಾರದರ ವಿಸ್ತರಣೆಯಾದ ಶ್ರೀವಾಸರು ಕೂಡ ಅಲ್ಲಿದ್ರು. ನೋಡಿ, ಅವರ ವಿಸ್ತರಣೆ, ಅವರು ಅಂದ್ರೆ ನಾರದರು ಕೂಡ ವಿಸ್ತರಣೆಗೊಳ್ಳಬಲ್ಲರು ಭಗವಂತನ ಹಾಗೆ. ಆಧ್ಯಾತ್ಮಿಕ ಶರೀರ ಅಲ್ವಾ, ಖಂಡಿತ ವಿಸ್ತರಣೆ ಆಗುತ್ತೆ. ಆಯ್ತಾ ಪ್ರಭು? ಎಸ್ ಮಾತಾಜಿ, ಎಸ್, ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಮಾತಾಜಿ, ಅಗೇನ್ ಇವರು ನಮಗೆ 14 ಪ್ಲಾನೆಟ್ಸ್ ಇದೆಯಲ್ಲ, ಹೌದು. ಲೋಕ, ತ್ರಿಲೋಕ ಸಂಚಾರಿ ಅಂದ್ರೆ ತ್ರಿಲೋಕ ಆಕ್ಚುಲ್ ಆಗಿ ನಾವು ಹೇಳೋದು ತ್ರಿಲೋಕ ಸಂಚಾರಿ ಅಂತ. ಯಾಕೆ? ಊರ್ಧ್ವ ಲೋಕ, ಪಾತಾಳ ಲೋಕ, ಮತ್ತೆ ಲೋಕ ಎಲ್ಲ ಕಡೆ ಓಡಾಡಬಲ್ಲರು ಅಂತ. ಆದ್ರೆ ಈ ಲೋಕ ಮಾತ್ರ ಅಲ್ಲ, ಅವರು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಕೂಡ ಹೋಗಬಲ್ಲರು, ಎಲ್ಲಾ ಕಡೆ ಓಡಾಡಬಲ್ಲರು. ಹಾಗೆ ಅರ್ಥ ಆಯ್ತಾ? ಹಾಗೆ ಬರೀ ತ್ರಿಲೋಕ ಅಲ್ಲ, ಅವರು ಎಲ್ಲ ಕಡೆ ಓಡಾಡಬಲ್ಲರು. ಹಾಗೆ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ಸೊ ಇನ್ಯಾರಿಗಾದ್ರು ಏನಾದ್ರು ಡೌಟ್ಸ್ ಇದೆಯಾ? ಹರೇ ಕೃಷ್ಣ ಮಾತಾಜಿ. ನಾರದ ಸೂತ್ರ ಅಂದ್ರೆ ಅದು ಬುಕ್ ಇದೆಯಾ ಮಾತಾಜಿ? ಇದು ಹೌದು, ನಾರದ ಭಕ್ತಿ ಸೂತ್ರ ಅಂತ ಒಂದು ಪುಸ್ತಕನೂ ಇದೆ, ಸಿಕ್ಕಿದ್ರೆ ಅದು ತಗೊಂಡು ಓದ್ಬೋದು ಮಾತಾಜಿ. ಅದ್ರಲ್ಲಿ ಏನ್ ವಿವರಣೆ? ಭಕ್ತಿ ಬಗ್ಗೆನೇನಾ? ಭಕ್ತಿ ಬಗ್ಗೆನೆ ಬರೀತಾರೆ. ಓಕೆ ಓಕೆ. ಇನ್ಯಾರಿಗಾದ್ರು ಡೌಟ್ ಇದೆಯಾ? ಇನ್ಯಾರೋ ಮಾತಾಡಿದ್ರು ಮಾತಾಜಿ ಜೊತೆಗೆ. ಓಕೆ, ಏನು ಇಲ್ಲ ಅಂದ್ರೆ ಕ್ಲೋಸ್ ಮಾಡೋಣ ಇವತ್ತಿನ ಇದನ್ನ. ವಾಂಚ ಕಲ್ಪ. ಹಾ, ಹರೇ ಕೃಷ್ಣ ಮಾತಾಜಿ. ಜಯಲಕ್ಷ್ಮಿ ಮಾತಾಜಿ, ಕೇಳಿ ಮಾತಾಜಿ. ಹರೇ ಕೃಷ್ಣ. ನೀವು ಅಲ್ಲಿಂದ ಅಟೆಂಡ್ ಮಾಡ್ತಿದ್ದೀರಾ, ಕೋಲಾರಿಂದ? ನನ್ಗೆ ಅದೇ ಸಂತೋಷ. ಕೋಲಾರಲ್ಲಿ ಇದ್ದೀರಾ ಈಗ? ತಪ್ಪಿಸದೆ ಬನ್ನಿ ಮಾತಾಜಿ, ಆಯ್ತಾ? ನಿಮ್ ತಂಗಿಗೂ ಹೇಳಿ ಜಾಯ್ನ್ ಆಗಕ್ಕೆ, ಆಯ್ತಾ? ಅವ್ರಿಗೂ ಸಾಧ್ಯವಾದ್ರೆ ಅವರು ಇದಕ್ಕೆ ಸೇರ್ಕೋಬಹುದು. ಹರೇ ಕೃಷ್ಣ, ಹರೇ ಕೃಷ್ಣ. ಸೊ ಇನ್ಯಾರಾದ್ರೂ? ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ದಂಡವತ್ ಪ್ರಣಾಮ ಮಾತಾಜಿ. ದಂಡವತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ. ಹರೇ ಕೃಷ್ಣ, ದಂಡವತ್ ಪ್ರಣಾಮ. ವಾಂಚಾ ಹರೇ ಕೃಷ್ಣ ಮಾತಾಜಿ. ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय। वैष्णव ठाकुर श्रील प्रभुपाद की जय। श्रीमद् भागवतम की जय।
ದಂಡವಾದ ಪ್ರಣಾಮ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಥ್ಯಾಂಕ್ ಹರೇ ಯು. ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಐದು ಮಾಡ್ತಿದ್ದೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶೋಭನಾ ಮಾತಾಜಿ. ಎಂಡ್ ಮಾಡ್ತಾ ಇದ್ದೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವಾದ ಪ್ರಣಾಮ. ದಂಡ